ಕಣ್ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆಯಾಗಲಿ. ಕರ್ತನೆ, ಅಪ್ಪ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಇನ್ನೊಂದು ದಿನವನ್ನು ನೋಡುವಂತ ಮಹಾ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ರಾತ್ರಿ ಎಲ್ಲ ಸುಖ ನಿದ್ದೆ ಕೊಟ್ಟು ಈ ಮುಂಜಾನೆಯ ಸಮಯದಲ್ಲಿ ಇನ್ನೊಂದು ದಿನವನ್ನು ನಮಗೆ ಕರುಣಿಸಿದ್ದೀರಿ ಎಂದರೆ ನಿಮ್ಮ ಕೆಲಸ ಇದೆ. ಅದಕ್ಕೋಸ್ಕರವಾಗಿ ನಮಗೆ ಈ ದಿನವನ್ನು ಕೊಟ್ಟಿದ್ದೀರಿ ಎಂದು ನಾವು ನಂಬುತ್ತೇನೆ. ಅದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ತಂದೆಯೇ, ವಿಶೇಷವಾಗಿ ಈ ಮುಂಜಾನೆಯ ಸಮಯದಲ್ಲಿ ಕೂಡಿ ಬಂದಿರುವ ಎಲ್ಲಾ ನಿನ್ನ ಮಕ್ಕಳನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತಾ, ಕರ್ತನೆ, ಇನ್ನು ಯಾರ್ಯಾರು ಬರಬೇಕೆಂದು ನಿನ್ನ ಸಂಕಲ್ಪ ಇದೆಯೋ ಅವರನ್ನೆಲ್ಲ ಆದಷ್ಟು ಬೇಗ ಸಭೆಯಾಗಿ ಸೇರಿ ಬರುವಂತೆ ಆಶೀರ್ವದಿಸು, ಬಲಪಡಿಸು. ಅಪ್ಪ ತಂದೆ, ವಿಶೇಷವಾಗಿ ಈ ಮುಂಜಾನೆಯ ಸಮಯದಲ್ಲಿ ವಾಕ್ಯಗಳನ್ನು ಹಂಚಿಕೊಳ್ಳುವಂತ ಈ ಸಮಯದಲ್ಲಿ ನನಗೆ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಿನ್ನ ಮಕ್ಕಳಿಗೆ ಏನನ್ನು ತಿಳಿಸಬೇಕು ಅದನ್ನು ತಿಳಿಸಲು ನನಗೆ ಬಾಯಿಗೆ ಬಾಯಾಗಿದ್ದು ಸಹಾಯ ಮಾಡಬೇಕೆಂದು ಪ್ರಾರ್ಥಿಸುತ್ತಾ, ಹೇಳುವ ಪ್ರತಿಯೊಂದು ಮಾತುಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಳ್ಳಲು ಅವರಿಗೆ ನಿನ್ನ ಮಕ್ಕಳಿಗೆ ಬೇಕಾದ ಸಾತ್ವಿಕವಾದ ಮನಸ್ಸು ಮತ್ತು ವಿವೇಕ ಜ್ಞಾನವನ್ನು ದಯಪಾಲಿಸಿ, ಅಪ್ಪ ತಂದೆ, ಆದಿಯಿಂದ ಅಂತ್ಯದವರೆಗೂ ನೀವೇ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸುತ್ತಾ, ಹಾಗೇನೆ ನಮಗೆ ಈ ದಿನ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೆ ವಂದಿಸುತ್ತಾ, ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ಕೂಡಿ ಬಂದಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ವಂದನೆಗಳು. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಮಗೆ ಇನ್ನೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತಂದೆಯಾದ ದೇವರು ಮತ್ತು ಅಣ್ಣನವರು. ಅದಕ್ಕೋಸ್ಕರವಾಗಿ ಅವರಿಗೆ ವಂದಿಸುತ್ತಾ, ವಿಶೇಷವಾಗಿ ಈ ದಿನ ನಾನು ಮಾತನಾಡ್ಬೇಕಂದ ವಿಷಯ, ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ಲವೋ. ನಾನಿವತ್ತು ಮಾತಾಡುವಂತ ಅಂಶ, ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ಲವೋ. ಈ ಒಂದು ಪಾಠದ ಮೂಲಕ ಇವತ್ತು ನಾವು ಕೆಲವೊಂದು ಮಾತುಗಳನ್ನು ತಿಳಿದುಕೊಳ್ಳೋಣ. ನಮ್ಗೆ ಗೊತ್ತಿದೆ, ದೇವರು ನಾವು ಮುಂದಣ ಲೋಕ ಯಾವುದು, ನಾವು ಪ್ರಸ್ತಾಪಿಸುವ ಮುಂದಣ ಲೋಕ ಯಾವುದು ಅಂದ್ರೆ ನಾವು ಪರಲೋಕವನ್ನು ನಿರೀಕ್ಷೆಯಲ್ಲಿದ್ದೇವೆ ಅಲ್ವಾ. ಆ ಒಂದು ಪರಲೋಕವನ್ನು ದೇವರು ದೇವದೂತರಿಗೆ ಅಧೀನ ಮಾಡಲಿಲ್ಲ, ಹೌದಾ ಅಲ್ಲವಾ? ಅದನ್ನ ನಾವು ಇವತ್ತು ಪಾಠದ ಮೂಲಕ ನೋಡ್ಕೊಳ್ಳೋಣ. ಈ ದೇವರಿಗೆ ಒಳಪಟ್ಟು, ದೇವರ ಮಾತಿಗೆ ಒಳಪಟ್ಟು ವಿಧೇಯತ್ವದಿಂದ ನಡೆದುಕೊಳ್ಳುವಂತ ದೇವ ಸೇವಕರು. ದೇವದೂತರು ದೇವರಿಗೆ ಸೇವಕರು. ಅದೇ ರೀತಿ ದೇವರ ಮಾತಿಗೆ ಒಳಪಟ್ಟು ವಿಧೇಯದಿಂದ ನಡೆದುಕೊಳ್ಳುವ ಸೇವಕರು. ಅದೇ ರೀತಿ ಯೇಸು ಕ್ರಿಸ್ತರು, ಪವಿತ್ರಾತ್ಮರು ದೇವರಿಗೆ ಪ್ರೀತಿಯ ಮಕ್ಕಳು. ಅದೇ ರೀತಿ ಈ ಭೂಲೋಕದಲ್ಲಿರುವ ಪ್ರತಿ ಮನುಷ್ಯರು ದೇವರಿಗೆ ಮಗಳು ಆಗಿದ್ದೇವೆ. ಆದ್ರೆ ದೇವರು ನಮ್ಮ ಪ್ರತಿಯೊಂದು ವಿಷಯದಲ್ಲಿ, ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಸಹ ದೇವದೂತರಿಂದ ತುಂಬಿದೆ. ಈ ಜಗತ್ತಿನಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ದೇವದೂತರಿಂದನೇ ನಡೀತಾ ಇದೆ. ಯಾಕೆ? ಪರಲೋಕದಲ್ಲಿ ದೇವದೂತರಿದ್ದಾರೆ, ಭೂಲೋಕದಲ್ಲಿ ದೇವದೂತರಿದ್ದಾರೆ. ಯಾಕೆ ಅಷ್ಟೊಂದು ದೇವದೂತರು ಅಷ್ಟೊಂದು ಸೇವೆ ಮಾಡುತ್ತಿದ್ದಾರೆ ಅಂದ್ರೆ ನಮಗೋಸ್ಕರವಾಗಿ ಸೇವೆ ಮಾಡ್ತಾ ಇದ್ದಾರೆ. ನಾವು ಒಂದು ವಾಕ್ಯವನ್ನು ನೋಡ್ಕೊಂಡು ನಾವು ಇದನ್ನು ಮುಂದುವರಿಸೋಣ. ನಾವು ವಾಕ್ಯವನ್ನು ನೋಡ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ಒಮ್ಮೆ ನೋಡ್ಕೊಂಡು ನಾವು ಮತ್ತೆ ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಸಾಕು, ಥ್ಯಾಂಕ್ ಯು ಬ್ರದರ್. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಅಂದ್ರೆ, ನಾವು ಪ್ರಸ್ತಾಪಿಸುವ ಮುಂದಿನ ಲೋಕವನ್ನು, ಸಾಮ್ರಾಜ್ಯವನ್ನು ಅಂದ್ರೆ ದೇವರ ರಾಜ್ಯವನ್ನು, ದೇವರ ಸಿಂಹಾಸನವನ್ನು, ಪರಲೋಕವನ್ನು ದೇವರು ಯಾರಿಗೂ ಅಧೀನ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೇವದೂತರಿಗೆ ಅಧೀನ ಮಾಡಲಿಲ್ಲ ಅಲ್ಲ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ, ಹಿರಿಯರಿದ್ದಾರೆ, ನಾಯಕರಿದ್ದಾರೆ, ಅಧಿಕಾರಿಗಳಿದ್ದಾರೆ ಅಲ್ವಾ. ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಯಾರು? ದೇವದೂತರು ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಹಗಲು ಇರಳು ಅನ್ನೋದೇ ದೇವರಿಗೆ ಸೇವೆ ಮಾಡ್ತಾ ಇದ್ದಾರೆ. ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ, ದೇವರನ್ನು ಸ್ತುತಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಭೂಲೋಕ, ಈ ಪ್ರಪಂಚದಲ್ಲಿ ಪ್ರತಿ ಒಂದು ದೇವದೂತರ ಕಾರ್ಯಗಳಿವೆ. ಅದೆಲ್ಲ ಯಾರಿಗಾಗಿ ಮಾಡ್ತಾ ಇದ್ದಾರೆ? ಮನುಷ್ಯರಾದ ನಮಗೋಸ್ಕರವಾಗಿ, ಹೌದಲ್ವಾ? ಮನುಷ್ಯರಾದ ನಮಗೋಸ್ಕರವಾಗಿಯೇ ಈ ಭೂಲೋಕದಲ್ಲಿ ಎಲ್ಲ ಕಾರ್ಯಗಳನ್ನು ನಾವು ದೇವದೂತರ ಮೂಲಕವಾಗಿ ನಾವು ನೋಡ್ತಿದ್ವಿ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ವಾಕ್ಯದ ಪ್ರಕಾರ ಯಾರು ಭಕ್ತಿಯಿಂದ ನಡೆಯುತ್ತಾರೋ
ಅವರಿಗೆ ನಿತ್ಯ ಲೋಕ ಪರಲೋಕ ಅಂತ ಅಲ್ವಾ. ವಾಕ್ಯದ ಪ್ರಕಾರ ಭಕ್ತಿಯಿಂದ ಯಾರು ನಡೆಯುತ್ತಾರೋ ಅವರಿಗೆ ನಿತ್ಯ ಲೋಕ ಮತ್ತೆ ಪರಲೋಕ ದೊರೆಯುತ್ತದೆ ಅಂತೇಳಿ ನಮಗೆ ಬೈಬಲ್ ಸ್ಪಷ್ಟವಾಗಿ ಉತ್ತರ ಕೊಡುತ್ತೆ. ಬೈಬಲ್ ಬೋಧಿಸುವುದು ಒಂದು ಪ್ರತಿಯೊಬ್ಬರೂ ಕೂಡ ಯೇಸು ಕ್ರಿಸ್ತರ ಹಾಗೆ ವಾಕ್ಯಾನುಸಾರವಾಗಿ ಭಕ್ತಿಯಿಂದ ಜೀವಿಸ್ಬೇಕು ಅಂತ ದೇವರ ಆಸೆ. ದೇವರ ಆಸೆ ಇರೋದು ಪ್ರತಿಯೊಬ್ಬ ಈ ಭೂಲೋಕದಲ್ಲಿರುವಂತ ಪ್ರತಿಯೊಬ್ಬ ಮಾನವರು ಯೇಸು ಕ್ರಿಸ್ತರ ಪ್ರಕಾರನೇ ಜೀವಿಸ್ಬೇಕು ಅನ್ನೋದು ದೇವರ ಆಸೆ. ಅದಕ್ಕೋಸ್ಕರನೇ ದೇವರು ಇಷ್ಟೆಲ್ಲ ಕಷ್ಟಪಟ್ಟು ಈ ಪ್ರಪಂಚವನ್ನು ಉಂಟು ಮಾಡಿ ಆ ಪ್ರಪಂಚದಲ್ಲಿ ನಮಗೆ ಏನೇನ್ ಬೇಕು ಅದನ್ನೆಲ್ಲವನ್ನು ನಿರ್ಮಾಣ ಮಾಡಿ ದೇವದೂತರನ್ನು ಸಹಾಯಕ್ಕಾಗಿಟ್ಟು ಎಲ್ಲಾ ಪ್ರವಾದಿಗಳ ಮೂಲಕ, ಅದೇ ರೀತಿಯಾಗಿ ದೂತರ ಮೂಲಕವ, ಅದೇ ರೀತಿಯಾಗಿ ಭಕ್ತರ ಮೂಲಕ, ಅದೇ ರೀತಿಯಾಗಿ ಅಪೋಸ್ತಲರ ಮೂಲಕ, ಎಲ್ಲರ ಮೂಲಕ ಹೇಳಿ ನಮ್ಮನ್ನು ದೇವರ ದಾರಿಗೆ ತರಲು ಶ್ರಮ ಪಡ್ತಾರೆ. ಆದ್ರೆ ನಾವಾದರೂ ಮೊಂಡು ಬಿದ್ದಿದ್ದೀವಲ್ವಾ. ಹಾಗಾಗಿ ಬೈಬಲ್ ಹೇಳ್ತದೆ ಯೇಸು ಕ್ರಿಸ್ತರ ಹಾಗೆ ನಾವು ಭಕ್ತಿಯಿಂದ ಪ್ರೀತಿಯಿಂದ ವಾಕ್ಯದ ಪ್ರಕಾರ ನಡೆದುಕೊಂಡ್ರೆ ನಮಗೆ ದೇವರು ಆತನ ಸಿಂಹಾಸನವನ್ನು ಕೊಡ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ದೇವರ ಸಿಂಹಾಸನವನ್ನು ತೆಗೆದುಕೊಳ್ಳೋದು ಅಷ್ಟು ಈಸಿನಾ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲ. ನಾವು ಮನುಷ್ಯರನ್ನು ಆಧಾರ ಮಾಡಿಕೊಂಡ್ರೆ ಇದು ಸಾಧ್ಯ ಇಲ್ಲ. ದೇವರನ್ನೇ ಆಧಾರ ಮಾಡಿಕೊಂಡು ವಾಕ್ಯಾನುಸಾರವಾಗಿ ಪ್ರೀತಿಯಿಂದ ಭಕ್ತಿಯಿಂದ ನಡೆದುಕೊಂಡ್ರೆ, ವಾಕ್ಯಾನುಸಾರವಾಗಿ ನಡ್ಕೊಂಡ್ರೆ ಇದು ಸಾಧ್ಯ. ಈ ಲೋಕದಲ್ಲಿ ಇರುವಂತ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಇವುಗಳನ್ನು ನಾವು ಎದುರು ಇಟ್ಕೊಂಡು ಯಾವ್ದೋ ಒಬ್ಬ ಮನುಷ್ಯನಿಗೆ ಆಧಾರವಾಗಿದ್ದು ಯಾರೋ ದೊಡ್ಡ ಸೇವಕರು, ಇಂಟರ್ನ್ಯಾಷನಲ್ ಬೋಧಕರು ಅಂತೇಳಿ ಅವ್ರು ಹೇಳಿದ ಮಾತೇ ಸತ್ಯ ಅಂತ ಹೋದ್ರೆ ವಾಕ್ಯಾನುಸಾರವಾಗಿದ್ರೆ ಸ್ವೀಕರಿಸೋಣ. ವಾಕ್ಯಕ್ಕೆ ಭಿನ್ನವಾಗಿರುವುದನ್ನು ನಾವು ನೋಡಿ ಅದೇ ಸತ್ಯ, ಅವರೇ ನಮ್ಮನ್ನು ಸ್ವರ್ಗಕ್ಕೆ ಸೇರಿಸ್ತಾರೆ, ಪರಲೋಕಕ್ಕೆ ಸೇರಿಸ್ತಾರೆ ಅಂತ ನಾವೇನಾದ್ರೂ ಹೋದ್ರೆ ಖಂಡಿತವಾಗಿ ನಾವು ಮೋಸ ಹೋಗ್ತೇವೆ. ಹಾಗಾಗಿ ನಮ್ಮದು ಏನಾಗಿರ್ಬೇಕು ಅಂದ್ರೆ ಯೇಸು ಕ್ರಿಸ್ತರ ಹಾಗೆ ಅವರು ವಾಕ್ಯದ ಪ್ರಕಾರ ಜೀವಿಸ್ತಿದ್ರು, ತಂದೆಯ ಚಿತ್ತವನ್ನು ನೆರವೇರಿಸಲು ಜೀವಿಸ್ತಾ ಇದ್ರು. ಅದೇ ರೀತಿ ಪ್ರೀತಿಯಿಂದ ಅವರ ನಡವಳಿಕೆಯಿಂದನೇ ನಮ್ಮನ್ನೆಲ್ಲ ಇವತ್ತು 400 ಕೋಟಿಗೂ ಹೆಚ್ಚು ಜನಸಂಖ್ಯೆ ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದರ ಮೂಲ ಯೇಸು ಕ್ರಿಸ್ತರ ನಡವಳಿಕೆ, ಯೇಸು ಕ್ರಿಸ್ತರ ಪ್ರೀತಿ, ಯೇಸು ಕ್ರಿಸ್ತರ ತ್ಯಾಗ, ಇದೆಲ್ಲವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಂಥ ಒಂದು ಜೀವಿತವನ್ನು ನಮಗೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಪರಲೋಕವನ್ನು ಸೇರ್ಬೇಕು ಅಂತೇಳಿ ದೇವರು ಆಸೆ ಪಡ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಕೃಷ್ಣನನ್ನು ನಾವು ಕಾಣಬೇಕು. ನಮ್ಮ ಬದುಕಿನಲ್ಲಿ ಎಷ್ಟೇ ಕಷ್ಟ ಬರ್ಲಿ, ಏನೇ ಬರ್ಲಿ, ನಾವು ಕಚ್ಚಾಟಗಳಾಗಿರ್ಬೋದು ಅಥವಾ ವೈಷಮ್ಯಗಳಾಗಿರ್ಬೋದು, ಕಪಟತನವಾಗಿರ್ಬೋದು, ಅಸೂಯೆ, ಮತ್ಸರ, ಹೊಟ್ಟೆಗಿಚ್ಚು ಇಂಥ ಒಂದು ಪ್ರಕ್ರಿಯೆಗಳಿಂದ ನಾವು ದೂರವಾಗಿರ್ಬೇಕು. ಇದನ್ನೆಲ್ಲ ಮಾಡಿದವರಿಗೆ ಪರಲೋಕ ದೊರಕುವುದಿಲ್ಲ. ನಮ್ಮಲ್ಲಿ ಅಸೂಯೆ ಇದೆಯಾ, ಹೊಟ್ಟೆಗಿಚ್ಚಿದೆಯಾ, ಮತ್ಸರ ಇದೆಯಾ, ಕಚ್ಚಾಟ ಇದೆಯಾ, ಜಗಳ ಇದೆಯಾ, ಖಂಡಿತವಾಗಿ ನಾವು ಪರಲೋಕವನ್ನು ಕಳ್ಕೊಳ್ತೀವಿ. ನಾವು ಎಚ್ಚರಿಕೆಯಾಗಿರ್ಬೇಕು. ಯಾಕಂದ್ರೆ ಭೂಲೋಕದಲ್ಲೂ ಪರಲೋಕದಲ್ಲೂ ದೇವದೂತರು ಸೇವೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸತ್ಯವಾಗಿ ಗೊತ್ತಿರುವಂತ ವಿಷಯಗಳು, ಹೌದಲ್ವಾ. ನಾವು ಅಂತ ದೇವದೂತರಿಗೆ ದೇವ್ರು ಪರಲೋಕವನ್ನು ಸಿಂಹಾಸನವನ್ನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಮುಂದಣ ಲೋಕವನ್ನು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ಲ ಅಂತ ದೇವ್ರು ಹೇಳ್ತಾ ಇದಾರೆ. ಅಂದ್ರೆ ನಮಗೆ ಅಧೀನ ಮಾಡ್ಬೇಕು ಅಂತ ದೇವರ ಆಸೆ ಅನ್ನೋದಿದ್ರೆ ನಾವು ಇನ್ನೆಷ್ಟು ಪರಿಶುದ್ಧರಾಗಿ ಜೀವಿಸ್ಬೇಕು, ನಾವು ಇನ್ನೆಷ್ಟು ವಾಕ್ಯಾನುಸಾರವಾಗಿ ಶುದ್ಧರಾಗಿ ಬದುಕ್ಬೇಕು, ನಮ್ಮಲ್ಲಿ ಎಂತ ಪ್ರೀತಿ ಇರ್ಬೇಕು, ನಮ್ಮ ಪ್ರೀತಿಯಿಂದ ನಾವು ದೇವರ ಮನಸ್ಸನ್ನು ಹೇಗೆ ಅರ್ಥ ಮಾಡಿ ಬೇರೆಯವರಿಗೆ ಅರ್ಥ ಮಾಡಿಸ್ಬೇಕು, ಅದನ್ನು ನಾವು ಇವತ್ತು ವಾಕ್ಯದ ಪ್ರಕಾರವಾಗಿ ಸ್ವಲ್ಪ ನೋಡ್ಕೊಳ್ಳೋಣ. ಯಾಕಂದ್ರೆ ನಾವು ಯಾರನ್ನು ಡಿಪೆಂಡ್ ಆಗಿರ್ಬಾರ್ದು, ಯಾರಿಗೂ ಆಧಾರವಾಗಿರ್ಬಾರ್ದು, ದೇವರನ್ನು ಮಾತ್ರವಾಗಿ ಆಧಾರವಾಗಿ ಇಟ್ಟುಕೊಂಡು ನಾವು ದೇವರ ಪರಲೋಕವನ್ನು ನಾವು ಸ್ವತಂತ್ರಿಸಿಕೊಳ್ಳಲು ನಾವು ಹೆಜ್ಜೆ ಹಾಕ್ಬೇಕು. ಈ ಲೋಕದಲ್ಲಿ ಪ್ರತಿಯೊಂದವು ವ್ಯರ್ಥನೆ, ಆದ್ರೆ ದೇವರಿಗಾಗಿ ಬದುಕುವುದು ಮಾತ್ರ ನಮಗೆ ಲಾಭವನ್ನು ತಂದು ಕೊಡುವುದು. ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು, ಹಿರಿಯರು, ಎಲ್ಲರೂ ಅಧಿಕಾರಿಗಳು, ನಾಯಕರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ಅಂತವರಿಗೆ ದೇವರು ಕೊಡಲ್ಲ, ನಾನು ಪರಲೋಕವನ್ನು ಕೊಡೋದಿಲ್ಲ ಅಂದಿದ್ದಾರೆ. ಒಂದ್ಸಲಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 1ನೇ ವಾಕ್ಯವನ್ನು ನೋಡೋಣ. 1-2. ಆದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಬೇಕು.
ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಸಾಕು. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಕೊಬಹುದು. ಆದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂಬ ಭಯದಿಂದ ನಾವು ದೇವರಿಗೆ ಹೆಚ್ಚಾದ ಭಯಭಕ್ತಿಯಿಂದ ನಾವು ಹೆಚ್ಚಾಗಿ ಲಕ್ಷ್ಯ ಕೊಡ್ಬೇಕಂತೆ. ಯಾವುದಕ್ಕೆ? ವಾಕ್ಯಕ್ಕೆ. ಯಾಕಂದ್ರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾದದ್ದು. ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇಲ್ಲಿ ನಾವು ಯಾವಾಗಲೂ ಈ ಅತ್ಯಂತ ವಿಶೇಷ ರಕ್ಷಣೆಯ ಬಗ್ಗೆ ನಾವು ತುಂಬಾ ಪಾಠಗಳನ್ನು ನವೀನ್ ಬ್ರದರ್ ಅವರು ಹೇಳ್ತಾ ಇದ್ದಾರೆ, ಅಣ್ಣನವರು ಹೇಳ್ತಾ ಇದ್ದಾರೆ, ಮನೋಜ್ ಬ್ರದರ್ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ವಿ, ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವುದಂದ್ರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾದದ್ದು. ಇಲ್ಲಿ ನಮಗೆ ಒಂದು ಸಂಶಯ ಬರುತ್ತೆ. ಏನಂದ್ರೆ ದೇವದೂತರ ಮೂಲಕ ಹೇಳಿದ ವಾಕ್ಯವು ಸ್ಥಿರವಾದದ್ದು. ದೇವದೂತರ ಮೂಲಕ ದೇವರು ನಮಗೆ ವಾಕ್ಯಗಳನ್ನು ದೇವದೂತರ ಮೂಲಕ ಕೊಡಿಸ್ರೋ ಅಥವಾ ಪವಿತ್ರಾತ್ಮನ ಇಂದ ಸಹಾಯದಿಂದ ಕೊಡಿಸ್ರೋ ಅನ್ನುವಂತ ಡೌಟ್ ಬರ್ಬೋದು. ಆದ್ರೆ ಇಲ್ಲಿ ಅದರ ಹಿಂದೆ ದೇವರಿದ್ದಾರೆ, ಪರಿಶುದ್ಧ ಆತ್ಮರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ದೇವದೂತರು ಇದ್ದಾರೆ. ಇವರೆಲ್ಲರೂ ಯಾತಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಈ ಮಾನವನು, ಈ ಮನುಷ್ಯನು ಈ ಸಮಾಜದಲ್ಲಿ, ಮಾನವ ಸಮಾಜದಲ್ಲಿ ಆತನಿಗೆ ಸಹಾಯ ಮಾಡುವುದಕ್ಕೋಸ್ಕರವಾಗಿ, ಆತನನ್ನು ಉನ್ನತವಾಗಿ ದೇವರ ಬಳಿಗೆ ಸೇರಿಸುವುದಕ್ಕಾಗಿ, ಆತನು ಪ್ರೀತಿಯಲ್ಲಿ ನಡೆದುಕೊಂಡು ವಾಕ್ಯಾನುಸಾರವಾಗಿ ಜೀವಿಸಬೇಕೆಂದು ಆತನಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡುವುದಕ್ಕೋಸ್ಕರ ತಂದೆಯಾದ ದೇವರು ಕಷ್ಟಪಡ್ತಾ ಇದ್ದಾರೆ, ಯೇಸು ಕ್ರಿಸ್ತರು ಕಷ್ಟಪಡ್ತಾ ಇದ್ದಾರೆ, ಪವಿತ್ರಾತ್ಮ ದೇವರು ಕಷ್ಟಪಡ್ತಾ ಇದ್ದಾರೆ. ಹಾಗೆ ನಮಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ದೇವದೂತರು ಬದಲಾಗಿ ಈ ಬೆಂಕಿಯಾಗಿ, ಗಾಳಿಯಾಗಿ, ನೀರಾಗಿ, ಪ್ರಕೃತಿಯಲ್ಲಿರುವಂತ ಪ್ರತಿ ಒಂದು ಆಹಾರವಾಗಿ, ಪ್ರತಿ ಒಂದು ವಸ್ತುಗಳಾಗಿ ಬದಲಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ತುಂಬಾ ಪಾಠಗಳಲ್ಲಿ ತಿಳ್ಕೊಂಡಿದೀವಿ. ಪ್ರಕೃತಿಯಲ್ಲಿ ಸಿಗುವ, ನಾವು ನೋಡುವಂತ ಪ್ರತಿ ಒಂದು ವಸ್ತು ದೇವದೂತರಿಂದ ಆಗ್ತಾ ಇರುವಂತ ಕ್ರಿಯೆಗಳು. ನಾವು ಸೂರ್ಯನನ್ನು ಉರಿತಾ ಇದ್ದಾನೆ ಅಂದ್ರೆ ಅದರ ಹಿಂದೆ ದೇವದೂತರಿದ್ದಾರೆ, ದೇವದೂತರ ಆತ್ಮ ಇದೆ. ಅದರ ಹಿಂದೆ ದೇವರಿದ್ದಾನೆ, ದೇವರು ನಡೆಸುವನು. ಆದ್ರೆ ಅದೆಲ್ಲ ಮಾಡ್ತಾ ಇರೋರು ಯಾರು? ದೇವದೂತರು. ಸೂರ್ಯನಿರ್ಬೋದು, ಚಂದ್ರನಿರ್ಬೋದು, ನಾವು ಅನ್ಭವಿಸ್ತಿರುವಂತ ಗಾಳಿ ಇರ್ಬೋದು, ನಾವು ನೋಡ್ತಿರುವಂತ ಬೆಂಕಿ ಇರ್ಬೋದು, ನೀರು ಇರ್ಬೋದು, ಜಲರಾಶಿಗಳಿರ್ಬೋದು, ಇವೆಲ್ಲ ದೇವದೂತರುಗಳು. ಮತ್ತೆ ನಾವು ತಿನ್ನುವಂತ ಆಹಾರ ಪದಾರ್ಥಗಳು ಸಹ ದೇವದೂತರಿಂದ ಬಂದಂತದ್ದು. ಅಂದ್ರೆ ದೇವದೂತರ ಆತ್ಮಗಳನ್ನೇ ನಾವು ತಿಂತಾ ಇದ್ದೀವಿ. ಸೊಪ್ಪು ತರಕಾರಿಗಳಿಂದ ಹಿಡಿದು ನಾವು ಆಹಾರ ಪದಾರ್ಥ ಏನ್ ತಿಂತಿದೀವಿ, ಯಾವುದೇ ಒಂದು ಜೀವ ಜಂತುಗಳಲ್ಲಿ ಇರಬಹುದು, ನಾವು ತಿನ್ನುವಂತ ಪ್ರತಿ ಒಂದು ಆಹಾರದಲ್ಲೂ ದೇವದೂತರಿದ್ದಾರೆ. ನಾವು ಕುಡಿಯುವ ನೀರಿನಲ್ಲಿ ದೇವದೂತರಿದ್ದಾರೆ, ನಾವು ಅನುಭವಿಸುವ ಗಾಳಿಯಲ್ಲಿ ದೇವದೂತರಿದ್ದಾರೆ, ನಾವು ಉರಿಸುವ ಬೆಂಕಿಯಲ್ಲಿ, ಬಿಸಿಲಿನಲ್ಲಿ ದೇವದೂತರಿದ್ದಾರೆ. ಅಂದ್ರೆ ದೇವದೂತರ ಪಾತ್ರ ಇಲ್ಲಿ ತುಂಬಾ ದೊಡ್ಡದು. ಯಾಕಂದ್ರೆ ದೇವರು ನಮ್ಮ ಸೇವೆ ಮಾಡೋಕ್ಕೋಸ್ಕರನೇ ದೇವದೂತರನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಕಳಿಸ್ದೆ ಹೋಗಿದ್ರೆ ನಮಗೆ ಸೇವೆ ಮಾಡಕ್ಕೆ ಇರ್ತಾ ಇರ್ಲಿಲ್ಲ. ಆದ್ರೆ ದೇವದೂತರನ್ನು ದೇವರ ಮಕ್ಕಳಿಗೆ ಸೇವೆ ಮಾಡೋಕ್ಕೋಸ್ಕರವಾಗಿ ಅವರು ಭೂಮಿ ಮೇಲೆ ದೇವದೂತರನ್ನು, ಮತ್ತು ಪರಲೋಕದಲ್ಲೂ ದೇವದೂತರು ಕೆಲಸ ಮಾಡ್ತಾ ಇದ್ದಾರೆ, ಭೂಲೋಕದಲ್ಲೂ ದೇವದೂತರು ಕೆಲಸ ಮಾಡ್ತಾ ಇದ್ದಾರೆ. ನಾವು ದೇವದೂತರ ಬಗ್ಗೆದಲ್ಲಿ ನಾವು ತುಂಬಾ ಪಾಠಗಳನ್ನು ನೋಡಿದ್ದೇವೆ. ದೇವದೂತರು ಏನಾಗ್ತಾರೆ, ಆಹಾರವಾಗಿ ಹೇಗೆ ನಮಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೋಡ್ಬೋದು. ನಮಗೆ ಶಕ್ತಿ ಕೊಡುವ, ಯಾಕಂದ್ರೆ ನಮ್ಮ ದೇಹವು ಪಂಚಭೂತಗಳಿಂದ ನಮ್ಮ ದೇಹವು ಉಂಟಾಗಿದೆ. ನಮ್ಮ ದೇಹದಲ್ಲಿರುವ ಎಲ್ಲ ಅವಯವಗಳು, ಈ ಶರೀರವು ಪಂಚಭೂತಗಳಿಂದ ರೆಡಿಯಾಗಿದೆ. ಪಂಚಭೂತಗಳಂತ ನಮಗೆ ಗೊತ್ತಿದೆ, ನೀರು, ಭೂಮಿ, ಮಣ್ಣು, ಬೆಂಕಿ, ಆಕಾಶ, ಇವೆಲ್ಲವೂ ಸೇರಿ ಪಂಚಭೂತಗಳು. ಅಂದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಏನು ಪಾರ್ಟ್ಸ್ ಗಳಿದಾವೆ ಅವೆಲ್ಲ ನಮ್ಮ ಪದಾರ್ಥಗಳು, ನಮ್ಮ ದೇಹದಲ್ಲಿರುವಂತ ಎಲ್ಲ ಪದಾರ್ಥಗಳು ದೇವದೂತರ ಪದಾರ್ಥಗಳು. ಆದ್ರೆ
ನಮಗೆ ನಾವು ಉಸಿರಾಡ್ತಿರುವಂತದ್ದು, ನಮಗೆ ಶ್ವಾಸ ಕೊಟ್ಟಿರುವುದು ದೇವರ ಜೀವಾತ್ಮವಾಗಿದೆ. ಇಲ್ಲಿ ಜೀವಾತ್ಮನೂ ಇದ್ದಾರೆ, ದೇವದೂತರ ಆತ್ಮನು ನಮ್ಮೊಳಗೆ ಇದ್ದಾರೆ. ಅಂದ್ರೆ ನಮ್ಮ ಶರೀರವು ಮಣ್ಣಿನಿಂದ ತಯಾರಾಗಿದ್ದು, ಆ ಮಣ್ಣಿನಲ್ಲಿ ದೇವದೂತರ ಅಂಶಗಳಿದಾವೆ. ಅದೇ ರೀತಿ ನಾವು ಉಸಿರಾಡ್ತಾ ಇರುವುದು ಜೀವಾತ್ಮ, ದೇವರಿಂದ ಬಂದ ಜೀವಾತ್ಮ ಆಗಿದೆ. ಇದನ್ನು ನಾವು ಆದಿಕಾಂಡದಲ್ಲಿ ನಾವು ನೋಡ್ಕೊಂಡಿದ್ವಿ, ಸ್ಪಷ್ಟವಾಗಿ ನಮಗೆ ತಿಳಿದಿದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ರಿಯೆಗಳು ದೇವದೂತರಿಂದ ನಡೀತಾ ಇದೆ. ನಮ್ಮ ದೇವದೂತರು ನಮಗೆ ಸೇವೆ ಮಾಡದೇ ಇದ್ರೆ ಯಾವುದು ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ಅದಕ್ಕೋಸ್ಕರವಾಗಿನೇ ಈ ಭೂಮಿಯನ್ನು, ಈ ಪ್ರಪಂಚವನ್ನೇ ಪಂಚಭೂತಗಳಿಂದ ಉಂಟು ಮಾಡಿದ್ದಾರೆ. ಆ ಭೂತಗಳು ನಮಗೆ ಅವಶ್ಯಕತೆ ಇದೆ. ನಮಗೆ ಅವಶ್ಯಕತೆ ಇದ್ದಕ್ಕೆ ಪಂಚಭೂತಗಳು ಈ ಪ್ರಪಂಚವನ್ನು ಪಂಚಭೂತಗಳಿಂದ ದೇವರು ಉಂಟು ಮಾಡಿದ್ದಾನೆ. ಅದೆಲ್ಲ ದೇವರ ಬಾಯಿಂದ ಉಂಟಾಗಿದ್ದು, ಅವರು ನಮಗೆಲ್ಲ ಮಾಡ್ತಾ ಇರುವಂತ ಸೇವೆಗೋಸ್ಕರವಾಗಿ. ನಮಗೆ ಅದು ಸ್ಪಷ್ಟವಾಗಿ ಗೊತ್ತು. ಅವರು ನಮಗೆ ಏನಕ್ಕಾಗಿ ದೇವರು ಇವ್ರನ್ನೆಲ್ಲ ಉಂಟು ಮಾಡಿದಾರೆ ಅಂದ್ರೆ ನಮ್ಮ ಸೇವೆಗೋಸ್ಕರವಾಗಿ ಅಲ್ವಾ. ಇದನ್ನ ನಾವು ನಮ್ಗೆ ಗೊತ್ತಿರುವಂತೆ ನೋಡ್ಬೇಕಂದ್ರೆ ಇಬ್ರಿಯ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. ಇಬ್ರಿಯ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಸಾಕು. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯ ದಿನದಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾರೆ. ಅಂದ್ರೆ ನಮ್ಗೆ ಗೊತ್ತಿದೆ, ದೇವರು ಮುಂಚಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ದೇವದೂತರನ್ನು ಕಳಿಸಿ ಮಾತಾಡ್ತಾ ಇದ್ರು. ಅದಾದ ಮೇಲೆ ಪ್ರವಾದಿಗಳ ಮೂಲಕ ಮಾತಾಡ್ರು. ಅದಾದ ಮೇಲೆ ಭಕ್ತರ ಮೂಲಕ ಮಾತಾಡ್ರು. ಅದಾದ ಮೇಲೆ ಯೇಸು ಕ್ರಿಸ್ತರನ್ನು ಭೂಮಿ ಮೇಲೆ ಕಳಿಸ್ಕೊಟ್ಟು ಈ ಕಾಲದಲ್ಲಿ, ಅಂದ್ರೆ ಜಗತ್ತಿನ ಅಂತ್ಯಕಾಲ, ಅಂದ್ರೆ 1ನೇ ಶತಮಾನದಿಂದಲೇ ಅಂತ್ಯಕಾಲ ಪ್ರಾರಂಭ ಆಗಿದೆ. ಈ ಅಂತ್ಯಕಾಲದಲ್ಲಿ ದೇವರು ತನ್ನ ಮಗನ ಮೂಲಕವಾಗಿ ನಮಗೆ ವಿಧ ವಿಧವಾಗಿ ಭಾಗವಾಗಿ ಮಾತಾಡಿ ನಮ್ಗೆ ಅಂತ್ಯಕಾಲದಲ್ಲಿ ಸ್ಪಷ್ಟವಾಗಿ ಬೈಬಲ್ ಅನ್ನು ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರವಾಗಿ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟಿರುವುದು ನಮಗೆ ಗೊತ್ತಿದೆ. ಇವರು ಇಷ್ಟೆಲ್ಲ ನಮಗೆ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ನಾವು ಕ್ರಿಸ್ತನ ಸ್ವಾರೂಪ್ಯವನ್ನು ಪಡೆದುಕೊಳ್ಬೇಕು ಅಂತ. ನಾವು ಕ್ರಿಸ್ತನ ಸ್ವಾರೂಪ್ಯವನ್ನು ಪಡೆದುಕೊಳ್ಬೇಕಂದ್ರೆ ಕ್ರಿಸ್ತನ ಹಾಗೆ ನಮ್ಮ ಗುಣಗಳು ನಮ್ಮಲ್ಲಿ ಬದಲಾಗಬೇಕು. ನಾವು ಮನುಷ್ಯ ಬುದ್ಧಿಯನ್ನು, ಅಂದ್ರೆ ಶರೀರ ಸಂಬಂಧವಾಗಿ ಯೋಚನೆ ಮಾಡದೆ ಆತ್ಮ ಸಂಬಂಧವಾಗಿ ನಾವು ಜ್ಞಾನದಲ್ಲಿ ಬೆಳಿಬೇಕು ಅನ್ನೋದು ದೇವರ ಚಿತ್ತ. ಹಾಗಾಗಿ ದೇವರು ತನ್ನ ಮಗನನ್ನೇ ಕಳಿಸ್ಕೊಟ್ಟು ಅವರ ಮೂಲಕವಾಗಿ ನಮಗೆ ಸಂಪೂರ್ಣವಾಗಿ ಏನು ಮರೆಯಾಗಿರೋದ ಜ್ಞಾನವನ್ನು ಇವಾಗ ಮಗನ ಮೂಲಕವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೂ ಸಹ ಹಿಂದಿನ ಕಾಲದಿಂದಲೂ ನಮಗೆ ಎಲ್ಲಾ ವಿಷಯದಲ್ಲೂ ಯೇಸು ಕ್ರಿಸ್ತರು ಬರುವುದಕ್ಕೂ ಮುಂಚೆ ಪ್ರವಾದಿಗಳ ಮೂಲಕವಾಗಿ, ದೇವದೂತರ ಮೂಲಕವಾಗಿ ಅನೇಕರಿಗೆ ವಾಕ್ಯಗಳನ್ನು ಎಚ್ಚರಿಸಲಿಕ್ಕೆ, ನೆನಪು ಮಾಡುವುದಕ್ಕೆ ಎಲ್ಲಾ ಸಮಯದಲ್ಲೂ ದೇವದೂತರನ್ನೇ ದೇವರು ಉಪಯೋಗಿಸ್ತಾ ಇದ್ದಾರೆ. ನಾವು ಹಳೆ ಒಡಂಬಡಿಕೆಯಲ್ಲಿ ತುಂಬಾ ಕಡೆ ನೋಡಿದೀವಿ ಹೇಗೆ ನಮಗೆ ಒಂದು ದೇವದೂತರ ಮೂಲಕವಾಗಿ ಹೇಗೆ ನಮಗೆ ರಕ್ಷಣೆ ಆಗುತ್ತೆ. ನಾವು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನಾವು ಯಾವ್ದ್ರಲ್ಲಿ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡೋಣ ಒಮ್ಮೆ. ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 14. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ? ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ದೇವದೂತರ ವಿಷಯದಲ್ಲಿ ದೇವ್ರು ಏನ್ ಬರ್ಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ? ಯಾರು? ದೇವದೂತರು ಅಂದ್ರೆ ಕ್ರೈಸ್ತರು ಯಾರು ಕ್ರೈಸ್ತವ್ಯದಲ್ಲಿದ್ದೀವೋ, ದೇವರ ರಕ್ಷಣೆಯನ್ನು ನಾವು ಮಾರ್ಗದಲ್ಲಿ ನಡಿಬೇಕು ಅಂತ ಇದ್ದೀವೋ, ಅವರಿಗೆ ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ
ಸೇವೆ ಮಾಡೋದಕ್ಕೋಸ್ಕರ ಕಳಿಸಿದ ಉಳಿದ ಆತ್ಮ. ಬರೀ ನಮಗ್ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಮಕ್ಕಳಿಗೂ ಸೇವೆ ಮಾಡೋದಕ್ಕೋಸ್ಕರವಾಗಿ ಕಳಿಸಿದ ಉಳಿದ ಆತ್ಮಗಳು ದೇವದೂತರು. ಅದರಲ್ಲಿ ವಿಶೇಷವಾದ ರಕ್ಷಣೆಯನ್ನು ದೇವರ ಮಕ್ಕಳಿಗೆ, ದೇವರನ್ನು ನಂಬಿಕೊಂಡು ದೇವರಲ್ಲಿ ಯಥಾರ್ಥವಾಗಿ ದೇವರಿಗೆ ವಾಕ್ಯ ಪ್ರಕಾರವಾಗಿ ಬೆಳೆಯುವಂತ ಮಕ್ಕಳಿಗೆ ವಿಶೇಷ ರಕ್ಷಣಾ ಬಲವನ್ನು ದೇವದೂತರ ಮೂಲಕ ಒದಗಿಸ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ, ಪ್ರಪಂಚದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಸಹ ದೇವದೂತರ ಮೂಲಕವಾಗಿ ನಮಗೆ ಅಂದ್ರೆ ಸೇವೆಗೋಸ್ಕರ ಕಳ್ಸಿಕೊಟ್ಟಿದ್ದಾರೆ. ಯಾಕಂದ್ರೆ ದೇವರಿಗೆ ತಾರತಮ್ಯ ಇಲ್ಲ, ಪ್ರತಿಯೊಬ್ಬರು ತನ್ನ ಮಕ್ಕಳು. ಈ ಮನುಷ್ಯರೆಲ್ಲರೂ ಭೂಮಿ ಮೇಲಿರುವ ಪ್ರತಿಯೊಬ್ಬರ ಮಕ್ಕಳು ಸಹ ದೇವರ ಮಕ್ಕಳು. ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಮಳೆ ಬರುತ್ತೆ, ಒಂದೇ ರೀತಿಯಲ್ಲಿ ಬಿಸಿಲು ಕೊಡ್ತಾನೆ. ಪ್ರತಿಯೊಂದು ಆಹಾರ ಪದಾರ್ಥಗಳು, ಯಾವುದೇ ಹೋಗಿ ಒಂದು ಮರದ ಕೆಳಗೆ ಹೋಗಿ ನಿಂತು ನೀವು ಹಣ್ಣು ಕೇಳಿದ್ರೆ ಕೊಡಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಯಾರೇ ಜಾತಿ, ಜನಾಂಗ, ಧರ್ಮ ಯಾವುದೂ ಇಲ್ಲದೆ ಪ್ರತಿಯೊಬ್ಬರಿಗೂ ತಂದೆಯಾದ ದೇವರು ಸಮವಾಗಿ ಸೇವೆ ಮಾಡುವುದಕ್ಕೋಸ್ಕರ ದೇವರ ಉಳಿದ ಆತ್ಮಗಳಾಗಿ ದೇವದೂತರನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ದೇವರ ಮಾತಿಗನುಸಾರವಾಗಿ ಜೀವಿಸುವ ಯಥಾರ್ಥ ಭಕ್ತರಿಗೆ ಹೆಚ್ಚಾಗಿ ವಿಶೇಷ ರಕ್ಷಣೆಯ ಭಾಗ್ಯವನ್ನು ಸಹ, ವಿಶೇಷವಾದ ಪಡೆಯನ್ನು ಸಹ ದೇವರು ಇಟ್ಟಿದ್ದಾರೆ. ಇದು ನಮಗೆ ಗೊತ್ತಿರುವಂತ ವಿಷಯ. ಹಾಗಿರುವಾಗ ದೇವದೂತರು ನಮಗೆ ಎಲ್ಲಾ ವಿಷಯದಲ್ಲೂ ಸಹಕಾರಿಗಳಾಗಿದ್ದಾರೆ, ನಮಗೆ ಸೇವೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅವರು ನಮಗೆ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಅರ್ಹರಾಗಿದ್ದೇವೆ ಅಂತ ನಮ್ಮನ್ನೇ ನಾವೇ ಪ್ರಶ್ನಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ದೇವರು ಮಾಡುವಂತ ಪ್ರತಿ ಒಂದು ಕಾರ್ಯನು ನಮ್ಮ ರಕ್ಷಣೆಗೋಸ್ಕರನೇ ಮಾಡ್ತಾ ಇದ್ದಾರೆ. ನಾವು ದೇವರ ಮಕ್ಕಳಾಗ್ಬೇಕು, ದೇವರಿಗೆ ನೀತಿವಂತರಾಗಿ, ದೇವರಿಗೆ ಪರಿಶುದ್ಧರಾಗಿ ಕಾಣಿಸ್ಬೇಕು ಅಂತ ದೇವದೂತರನ್ನು ಅಷ್ಟೊಂದು ಸೇವೆಗೋಸ್ಕರವಾಗಿ ನಮ್ಮ ಮಧ್ಯೆ ಬಿಟ್ಟಿದ್ದಾರೆ. ಇಲ್ಲಿ ನಾವು ನೋಡುವಾಗ ಅದೇ ರೀತಿಯಾಗಿ ಹೇಗೆ ನಾವು ನಾವು ಈಗ ಎಷ್ಟೇ ನೋಡ್ಕೊಂಡ್ವಿ, ದೇವದೂತರಿಂದ ಹೇಳಿದ ಮಾತು ಸ್ಥಿರಪಡಿಸ್ಬೇಕು ಅಂತೇಳಿ. ಅಂದ್ರೆ ದೇವದೂತರಿಂದ ಹೇಗೆ ಸ್ಥಿರಪಡಿಸ್ತಾರೆ ಅಂತ ನೋಡುವಾಗ ಅಪೊಸ್ತಲ ಕೃತ್ಯಗಳನ್ನು ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳಲ್ಲಿ 7ನೇ ಅಧ್ಯಾಯ 53ನೇ ವಾಕ್ಯವನ್ನು ಒಮ್ಮೆ ನೋಡೋಣ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 53ನೇ ವಾಕ್ಯ. ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲವೆಂದು ಹೇಳಿದನು. ಇಲ್ಲಿ ಸ್ಟೆಫನನು ಮಾತಾಡ್ತಾ ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ಟೆಫನರು ಮಾತಾಡ್ತಾ ಇರುವಂತ ವಿಷಯ, ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದರಾದರೂ ಅದನ್ನು ಅನುಸರಿಸುವುದಿಲ್ಲ ಎಂದು ಹೇಳಿದರು. ಇಲ್ಲಿ ಸ್ಟೆಫನನು ಪವಿತ್ರಾತ್ಮರಹಿತವಾಗಿ ಮಾತಾಡ್ತಾ ಇದ್ದಾರೆ. ಅವರು ಏನ್ ಮಾತಾಡ್ತಾ ಇದಾರೆ ಅಂದ್ರೆ ದೇವರ ಬಗ್ಗೆ ಸಾರ್ತಾ ಇದ್ದಾರೆ. ಅಬ್ರಹಾಮನ ಮೊದಲುಗೊಂಡು ಇಲ್ಲಿವರೆಗೆ ದೇವರು ಏನೇನ್ ಮಾಡಿದ್ರು, ಧರ್ಮಶಾಸ್ತ್ರವನ್ನು ಕೊಟ್ಟಿರೋ ವಿಷಯದಲ್ಲಿ, ಮತ್ತೆ ದೇವದೂತರು ಬಂದು ಮಾತಾಡಿದ ವಿಷಯದಲ್ಲಿ, ಪ್ರತಿ ಒಂದು ವಿಷಯದಲ್ಲಿ ಮಾತಾಡ್ತಾ ಯೇಸು ಕ್ರಿಸ್ತನ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ನಾವು ಅನ್ಕೊಂಬೋದು, ಅವರು ಪವಿತ್ರಾತ್ಮನ ಭರಿತವಾಗಿ ಈ ಮಾತನ್ನು ಹೇಳ್ತಾರೆ. ದೇವದೂತರ ಮೂಲಕ, ಇಲ್ಲಿ ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ. ಅಂದ್ರೆ ದೇವದೂತರ ಮೂಲಕ ನಾವು ಹೊಂದಿದ್ದೇವೋ ಅಥವಾ ಧರ್ಮಶಾಸ್ತ್ರವನ್ನು ಹೊಂದಿದ್ದೇವೋ, ಅಥವಾ ನಾವು ದೇವರ ಅಂದ್ರೆ ಪರಿಶುದ್ಧ ಆತ್ಮನ ಮೂಲಕ ಹೊಂದಿದ್ದೇವೋ ಅನ್ನುವಂಥ ಕ್ವಶನ್ ನಮಗೆ ಮತ್ತೆ ಎದುರಾಗುತ್ತೆ. ಆದ್ರೆ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು, ನಮಗೆ ಇದರ ಹಿಂದೆ ತಂದೆಯಾದ ದೇವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ ಮತ್ತು ಪವಿತ್ರಾತ್ಮರು ಇದ್ದಾರೆ. ದೇವದೂತರು ಕೆಲಸ ಮಾಡ್ಬೇಕಂದ್ರೆ ಅವರೆಲ್ಲರೂ ಇದ್ದಾರೆ. ಅವ್ರು ಎಲ್ಲರಿಗೂ ದೇವದೂತರು ಒಳಪಟ್ಟಿದ್ದಾರೆ. ತಂದೆಯಾದ ದೇವರಿಗೆ ಒಳಪಟ್ಟಿದ್ದಾರೆ, ಪವಿತ್ರಾತ್ಮರಿಗೆ ಒಳಪಟ್ಟಿದ್ದಾರೆ, ಯೇಸು ಕ್ರಿಸ್ತರಿಗೂ ಒಳಪಟ್ಟಿದ್ದಾರೆ. ಯಾಕಂದ್ರೆ ತಂದೆಯಾದ ದೇವರ ಮಾತಿಗೆ ಒಳಪಟ್ಟೇನೆ ದೇವದೂತರು ಭೂಲೋಕದಲ್ಲಿ ಕೆಲಸ ಮಾಡ್ತಾ ಇರೋದು. ಅವ್ರ ಮೂಲಕನವಾಗಿ ಧರ್ಮಶಾಸ್ತ್ರ ಬಂದಿದ್ದು. ಧರ್ಮಶಾಸ್ತ್ರವನ್ನು ನಮಗೆ ಬರುವಾಗ ಮೋಸೆಯ ಸಂಗಡ ಮಾತಾಡಿದ್ದು ದೇವದೂತರೇ, ಅದು ನಮಗೆ ಗೊತ್ತಿದೆ. ಅದು ಅವರಿಗೆ ಬರ್ಸಿರೋದು, ಮತ್ತೆ ಮೋಡಗಳಲ್ಲಿ ಮೇಘಗಳಲ್ಲಿ ಕಾಣಿಸ್ಕೊಂಡಿರೋದು, ಪ್ರತಿಯೊಂದನ್ನು ನಾವು ನೋಡ್ತೀವಿ. ಅವ್ರನ್ನ ಹಂತವಾಗಿ ಆ ಸಂದರ್ಭದಲ್ಲಿ ದೇವದೂತರ ಮೂಲಕನವಾಗಿನೇ ನಮಗೆ ಧರ್ಮಶಾಸ್ತ್ರವನ್ನು ಕೊಟ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ದೇವದೂತರು ದೇವರು ಹೇಳಿದ ವಾಕ್ಯವನ್ನು, ದೇವರು ಹೇಳಿರುವ ಕೆಲಸವನ್ನು ಸರ್ವವನ್ನು ನಿಷ್ಠೆಯಿಂದ ಮಾಡ್ತಾರೆ. ಅವರು ಸೇವೆಯನ್ನು ಮಾಡುವುದಕ್ಕೂ ಮತ್ತು ಕನಸಿನಲ್ಲಿ ಕಂಡು ಅವರಿಗೆ ದರ್ಶನವನ್ನು ಕೊಡುವುದಕ್ಕೂ, ಪ್ರವಾದಿಗಳ ಮೂಲಕವಾಗಿ ಮಾತನಾಡುವುದಕ್ಕೂ, ಇನ್ನು ಅನೇಕ ಭಕ್ತರಿಗೆ ದರ್ಶನ ಕೊಟ್ಟು ಎಚ್ಚರಿಕೆಯನ್ನು ಕೊಡುವುದಕ್ಕೂ ಪ್ರತಿಯೊಂದನ್ನು ನಾವು ಗ್ರಂಥದಲ್ಲಿ ನೋಡ್ತೀವಿ. ಅದೆಲ್ಲ ದೇವದೂತರ ಮೂಲಕ ನೋಡ್ತಾ ಇದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಿಷಯದಲ್ಲಿ ನಾವು ದೇವದೂತರು
ಯಾವ ರೀತಿಯಾಗಿ ಮಾತಾಡ್ರು ನಾವು ಅಬ್ರಹ್ಮನ್ ಮೂಲಕ, ಅಬ್ರಹ್ಮನ್ಗೆ ಮಾತಾಡಿದ್ದಾಗಿರ್ಬೋದು, ಮೋಶೆ ಜೊತೆ ಮಾತಾಡಿದ್ದಾಗಿರ್ಬೋದು, ಅಥವಾ ನೋಹನ ಜೊತೆಯಾಗಿ ಮಾತಾಡಿದ್ದಿರ್ಬೋದು. ಇವನ್ನೆಲ್ಲ ನಮಗೆ ನೋಡುವಾಗ ದೇವದೂತರು ಮಾತಾಡಿರೋದನ್ನು ನಮಗೆ ಅರ್ಥ ಆಗುತ್ತೆ. ದೇವದೂತರು ಯಾರ ಮೂಲಕ, ಅದ್ರ ಹಿಂದೆ ಯಾರಿದ್ದಾರೆ ಅಂದ್ರೆ ತಂದೆಯಾದ ದೇವರಿದ್ದಾರೆ, ಯೇಸು ಕ್ರಿಸ್ತರು ಇದ್ದಾರೆ, ಪವಿತ್ರಾತ್ಮರು ಇದ್ದಾರೆ. ಆದ್ರೆ ಮಾತನಾಡೋದು ದೇವದೂತರ ಮೂಲಕ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತು. ಒಂದ್ಸಲಿ ನಾವು ಬೇಕಾದ್ರೆ ವಿಮೋಚನ ಕಂಡ 3ನೇ ಅಧ್ಯಾಯ 1-2 ವಾಕ್ಯವನ್ನು ತೆಗೆದು ಒಮ್ಮೆ ನೋಡೋಣ. ದೇವದೂತರು ಹೇಗೆ ಇದ್ ಮಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ವಿಮೋಚನೆ ಕಂಡ 3ನೇ ಅಧ್ಯಾಯ 1-2. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋಪನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೊರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯನ್ನು ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಇಲ್ಲಿ ನಮಗೆ ಗೊತ್ತಿರುವಂತ ವಿಷಯ ವಿಮೋಚನ ಕಂಡ 3ನೇ ಅಧ್ಯಾಯ 1-2 ಪ್ರಿಯರೇ. ವಿಮೋಚನ ಕಂಡ 3ನೇ ಅಧ್ಯಾಯ 1-2 ವಾಕ್ಯವನ್ನು ನಾವು ಓದಿರುವುದು. ಅಲ್ಲಿ ಮೋಶೆ ಅವರ ಮಾವನ ಕುರೆ ಮಂದೆಗಳನ್ನು ಮೇಯಿಸ್ಕೊಂಡು ಹೋಗೋಷ್ಟೊತ್ತಿಗೆ ಹೊರ ದೇವರ ಬೆಟ್ಟದಲ್ಲಿ ನಮಗೆ ಒಂದು ಪೊದೆಯಲ್ಲಿ ದೇವದೂತರು ಕಾಣಿಸ್ಕೊಳ್ತಾರೆ. ಅದು ನಮಗೆ ಗೊತ್ತು. ಅವರು ಮಂದೆಯನ್ನು ಮೇಯಿಸುವಾಗ ಆ ಪೊದೆಯಲ್ಲಿ ಬೆಂಕಿ ಹತ್ತಿ ಉರಿತಾ ಇರುತ್ತದೆ, ಆದ್ರೆ ಪೊದೆ ಸುಟ್ಟಿರಲ್ಲ. ಆತನ ನೋಡಕ್ಕೆ ಹೋದಾಗ ನೀನು ಇಲ್ಲಿ ಪವಿತ್ರವಾದ ಸ್ಥಳ, ಇದನ್ನ ಕೆರವನ್ನು ಬಿಟ್ಟು ಮುಂದೆ ಬಾ ಅಂತ ಹೇಳ್ಕೊಂಡು ದೇವದೂತರು ಹೇಳ್ತಾರೆ. ಹೇಳಿದಾಗ ಇದು ನಮ್ಗೆ ಅರ್ಥ ಆಗುತ್ತೆ, ದೇವದೂತರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ಬಂದ್ಬಿಟ್ಟು ಮೋಶೆಯ ಸಂಗಡ ಮಾತಾಡಿ, ನಿನ್ನನ್ನು ಇಸ್ರಾಯೇಲರು, ಈಗ ನಮಗೆ ಗೊತ್ತು ಇಸ್ರಾಯೇಲರು 400 ವರ್ಷದಿಂದ ಐಗುಪ್ತದಲ್ಲಿ ಬಂಧನದಲ್ಲಿದ್ರು ಅಂತೇಳಿ ಗೊತ್ತು. ಐಗುಪ್ತರಿಗೆ ದಾಸರಾಗಿದ್ರು, ಗುಲಾಮರಾಗಿದ್ರು. ಅವರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ದೇವರು ಯಾರನ್ನು ಉಪಯೋಗಿಸ್ತಾ ಇದ್ದಾರೆ? ಮೋಶೆಯನ್ನು ಉಪಯೋಗಿಸ್ತಾರೆ. ಮೋಶೆಯನ್ನು ಕರಿಬೇಕಾದ್ರೆ ಡೈರೆಕ್ಟ್ ಆಗಿ ಬಂದ್ ಕರೆದ್ರ? ಇಲ್ಲ, ದೇವದೂತರ ಮೂಲಕವಾಗಿ ದರ್ಶನ ಕೊಟ್ಟು ಅವ್ರ ಜೊತೆಗೆ ಮಾತನಾಡಿದ್ದನ್ನು ನಾವು ನಮಗೆ ದೇವನು ಓದ್ತಾ ಹೋದಾಗ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹೇಗೆ ದೇವರು ಮೋಶೆ ಹತ್ರ ಮಾತಾಡ್ರು, ಮೋಶೆ ಏನೇನೋ ನಾವ ಹೇಳಿ ತಪ್ಸ್ಕೊಳಕ್ಕೆ ಪ್ರಯತ್ನ ಪಟ್ರು. ಆದ್ರೆ ದೇವ್ರು ಧೈರ್ಯ ಕೊಟ್ಟು ನಾನು ನಿನ್ನೊಂದಿಗೆ ಇರ್ತೇನೆ ಅಂತೇಳಿ ವಾಗ್ದಾನ ಮಾಡಿ ಆತನಿಗೆ, ನಿನಗೆ ಬಾಯಾಗಿ ನಿನ್ನ ಅಣ್ಣನಾದ ಆರೋನನ್ನು ಕಳಿಸ್ತೀನಿ ಅಂತ ಹೇಳಿ, ಮತ್ತು ನಿನ್ನ ಮಧ್ಯದಲ್ಲಿ ಅದ್ಭುತ ಕ್ರಿಯೆಗಳನ್ನು ಮಾಡ್ತೀನಿ ಅಂತ ಆತನಿಗೆ ಒಂದು ಕೋಲನ್ನು, ಆತನು ಹಿಡಿದಿರುವ ಕೋಲಿನಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ದೇವರು ಅದ್ಭುತವಾಗಿ ದೇವದೂತರ ಮೂಲಕವಾಗಿ ಅವ್ರ ಜೊತೆಗೆ ಮಾತಾಡ್ತಾರೆ. ಅದೇ ವಿಮೋಚನ ಖಂಡದಲ್ಲಿ 5ನೇ ಅಧ್ಯಾಯ 1-2 ವಾಕ್ಯವನ್ನು ಒಮ್ಮೆ ನೋಡೋಣ. ಅದೇ ವಿಮೋಚನ ಖಂಡ 5ನೇ ಅಧ್ಯಾಯ. ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದೇಕೆ? ಓಕೆ, ಥ್ಯಾಂಕ್ ಯು. ಯೆಹೋವನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯೋಹಾನನ ದೇವರು ಏನ್ ಮಾಡ್ತಾರೆ? ದೇವದೂತರ ಮೂಲಕವಾಗಿ ಮೋಶೆಯನ್ನು ಇಸ್ರಾಯೇಲರ ಜನಾಂಗವನ್ನು ಬಿಡಿಸ್ಕೊಳ್ಳೋಕೋಸ್ಕರವಾಗಿ ಫರೋಹನ ಬಳಿಗೆ ಕಳ್ಸಿಕೊಡ್ತಾರೆ. ಅಲ್ಲಿ ಆರೋನನು ಮತ್ತೆ ಮೋಶೆಯು ಹೋಗಿ ಮಾತಾಡಿದಾಗ, ನಮ್ಮ ಜನರನ್ನು ಬಿಡುಗಡೆ ಮಾಡು, ನಾವು ಬೆಟ್ಟಕ್ಕೆ ಹೋಗಿ ನಮ್ಮ ದೇವರನ್ನಾದ ಯೆಹೋವನನ್ನು ನಾವು ಆರಾಧನೆ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಏನಂತಾನೆ ಫರೋಹನು? ನಿಮ್ಮ ದೇವ್ರು ಯಾರು ನನ್ಗೆ ಗೊತ್ತಿಲ್ಲ, ನಿಮ್ಮ ಮಾತು ಕೇಳ್ಕೊಂಡು ನಾವ್ಯಾಕೆ ಇಸ್ರಾಯೇಲರನ್ನು ಹೋಗಗೊಡಿಸ್ಬೇಕು? ನಿಮ್ಮ ದೇವ್ರು ಯಾರೋ ನನ್ಗೆ ಗೊತ್ತಿಲ್ಲ, ಯೆಹೋವನು ಯಾರೋ ನಂಗೆ ಗೊತ್ತಿಲ್ಲ ಅಂತೇಳಿ ದೇವ್ರನ್ನ ಅಸಡ್ಡೆ ಮಾಡ್ತಾನೆ. ಆಗ ದೇವರು ಮೋಶೆಯ ಮೂಲಕವಾಗಿ ಅನೇಕ ಅದ್ಭುತ ಆರೋಹನ ಮೂಲಕವಾಗಿ, ಮೋಶೆಯ ಮೂಲಕವಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿಸ್ತಾರೆ ದೇವ್ರು. ಅಷ್ಟೇ ಅಲ್ಲ, ತುಂಬಾ ಅದ್ಭುತ ಕಾರ್ಯಗಳನ್ನು ಮಾಡಿಸ್ತಾರೆ. ಅವ್ನು ಇಸ್ರಾಯೇಲನ್ನು ಬಿಡುಗಡೆ ಮಾಡಕಂತೇಳಿ ಮೋಶೆ ಕಳ್ಸಿಕೊಟ್ಟಿದ್ದು, ಅವನು ಮಂಡುತನವನ್ನು ಮಾಡಿದಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಅಲ್ಲಿ ನಾವು ನೋಡ್ಬೋದು, ಐಗುಪ್ತ ದೇಶದಲ್ಲಿ ರಾಮ್ಸೇಸ್ ಅಂತ ಒಂದು ಪಟ್ಟಣದಲ್ಲಿ ಇಸ್ರಾಯೇಲರು ಇಳ್ಕೊಂಡಿರ್ತಾರೆ. ಅದು ಐಗುಪ್ತ ಪಟ್ಟಣದ ಒಂದು ಪಾಳ್ಯದಲ್ಲಿ ವಾಸವಾಗಿರ್ತಾರೆ. ಆದ್ರೆ ಅದೊಂದು ಜಾಗವನ್ನು ಬಿಟ್ಟು ದೇವರು ಏನ್ ಮಾಡ್ತಾರೆ ಅಂದ್ರೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಫರೋಹನನ್ನು
ಆ ದೇವರ ಮಾರ್ಗಕ್ಕೆ ಅಂದ್ರೆ ದೇವರ ಮಾತಿಗೆ ಒಳಪಡುವಂತೆ ಮಾಡ್ತಾನೆ. ಆದ್ರೂ ಅವನ ಕಠಿಣ ಹೃದಯವನ್ನು ಹೊಂದಿದವನಾದ್ರಿಂದ ಇಸ್ರಾಯೇಲರನ್ನು ಬಿಡುಗಡೆ ಮಾಡ್ಲಿಕ್ಕೆ ಆತನು ಒಪ್ಪುವುದೇ ಇಲ್ಲ. ಆದ್ರೂ ಸಹ ನಾವು ನೋಡ್ಬೋದು ವಿಮೋಚನ ಕಂಡ 6ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ನೋಡುವಾಗ ದೇವರು ಮಾಡಿದ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ನೋಡ್ತಾ ಬರ್ತೀವಿ. ಎಷ್ಟೆಷ್ಟೆಲ್ಲ ಆತನ ಮನಸ್ಸು ಮುಂದಾಗಿತ್ತು, ಆದ್ರೆ ಅದನ್ನ ಹೇಗೆ ದೇವರು ಆತನಿಗೆ ಒಂದು ಸೂಚಕ ಕಾರ್ಯಗಳ ಮೂಲಕ, ಅದ್ಭುತ ಕಾರ್ಯಗಳ ಮೂಲಕವಾಗಿ ಆತನನ್ನು ಬಾಧೆಪಡಿಸಿದ್ದು, ದೇವದೂತರ ಮೂಲಕವಾಗಿ ಹೇಗೆ ಬಾಧೆಪಡಿಸಿ ದೇವರು ಅವರನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ನಾವು ಅನೇಕ ವಾಕ್ಯಗಳನ್ನು ನೋಡ್ಬೋದು. ನಾವು ಅದರಲ್ಲಿ 6ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ನೀವು ಸಮಯ ಸಿಕ್ಕಾಗ ಓದ್ಕೊಳ್ಳಿ. ಅದರಲ್ಲಿ ಕಂಪ್ಲೀಟ್ ಆಗಿ ದೇವದೂತರ ಮೂಲಕವಾಗಿ ಯಾವ ರೀತಿಯಾಗಿ ಅಲ್ಲಿ ಅದ್ಭುತಗಳನ್ನು ಮಾಡಿದರೆ, ಮೋಶೆಯ ಮೂಲಕವಾಗಿ ಮಾಡಿಸಿದ ಕಾರ್ಯಗಳು ಮೋಶೆ ಹೇಳಿದ ತಕ್ಷಣ ಆ ತರ ಆಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ನಾವು ಒಂದೊಂದಾಗಿ ನೋಡ್ಕೊಂಡಾಗ ಮೋಶೆ ಆರೋರನ್ನು ಫರೋಹನ ಬಳಿಗೆ ಹೋಗ್ತಾರೆ, ಅಲ್ಲಿ ಏನೇನು ಮಹತ್ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದನ್ನು, ನೈಲ್ ನದಿಯ ನೀರು ರಕ್ತವಾಗಿ ಮಾಡ್ತಾರೆ. ಕೋಲನ್ನು ತೋರಿಸಿದಾಗ ನೈಲ್ ನದಿಯ ನೀರು ರಕ್ತವಾಗಿ ಮಾರ್ಪಡ್ತದೆ. ನೀರು ಯಾವುದು? ದೇವದೂತನು. ಇಲ್ಲಿ ದೇವದೂತರನ್ನು ದೇವರು ಉಪಯೋಗಿಸ್ಕೊಂಡಿದ್ದಾರೆ. ದೇವದೂತರ ಮೂಲಕವಾಗಿ ಅಲ್ಲಿ ಕಾರ್ಯ ನಡೆದಿದೆ. ನೀರು ರಕ್ತವಾಗಿ ಮಾರ್ಪಡುತ್ತೆ. ಮತ್ತೆ ಪ್ರಾರ್ಥನೆ ಮಾಡಿದಾಗ ರಕ್ತವು ನೀರಾಗಿ ಮಾರ್ಪಡುತ್ತೆ. ಅಂದ್ರೆ ದೇವದೂತರು ದೇವರ ಮಾತುಗಳಿಗೆ ಒಳಪಟ್ಟು ದೇವರು ಏನು ಕೆಲಸವನ್ನು ಆಜ್ಞಾಪಿಸ್ತಾರೋ ಅದನ್ನ ನಿಷ್ಠೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಬೀತು. ಅದೇ ರೀತಿ ಸೆಕೆಂಡ್ ಆಗಿ ಕಪ್ಪೆಗಳಿಂದ ಬಾಧಿಸಲ್ಪಡುತ್ತೆ. ಎಲ್ಲಾ ಮನೆಗಳಲ್ಲಿ, ಅರಮನೆಗಳಲ್ಲಿ ಎಲ್ಲಾ ಕಡೆನೂ ಕಪ್ಪೆಗಳಿಂದ ತುಂಬಿಬಿಟ್ಟು ಅದು ಕಪ್ಪೆಗಳಿಂದ ಬಾಧಿಸಲ್ಪಡುವಂತ ಐಗುಪ್ತ ದೇಶವನ್ನು ಬಾಧಿಸುತ್ತೆ. ಆದ್ರೆ ರಾಮ್ಸೆಸಸ್ ಎಂಬ ಒಂದು ಪ್ರಾಂತ್ಯದಲ್ಲಿ, ಅಂದ್ರೆ ಐಗುಪ್ತರ ದೇಶದಲ್ಲಿ ಇರುವಂತ ರಾಮ್ಸೆಸಸ್ ಪಟ್ಟಣದಲ್ಲಿ ಇಸ್ರಾಯೇಲರು ಇಳ್ಕೊಂಡಿರ್ತಾರೆ. ಅದೊಂದು ಮಾತ್ರ ದೇವರು ಅಪ್ಪಣೆ ಕೊಟ್ಟಿರ್ತಾರೆ, ಆ ಜಾಗದಲ್ಲಿ ನೀನೇನು ಮಾಡಬಾರ್ದು, ನನ್ನ ಸಖಿಯ ಮಕ್ಕಳಿರುವಂತ ಜಾಗ, ಅಲ್ಲಿ ನೀನು ಅವರಿಗೆ ಯಾವ ಉಪದ್ರ ಕೊಡ್ಬಾರ್ದು ಅಂತ ದೇವದೂತರಿಗೆ ಅಪ್ಪಣೆ ಕೊಟ್ಟಿರುವುದನ್ನು ನಾವು ನೋಡ್ಬೋದು. ಇಲ್ಲಿದೆ ಕಪ್ಪೆಯಾಗಿ ಯಾರು ಬರ್ತಾರೆ? ದೇವದೂತರೇ ಬರ್ತಾರೆ. ನಾನು ಹೇಳಿದೆ, ಭೂಮಿ ಮೇಲೆ ಪ್ರತಿಯೊಂದು ಪ್ರಕೃತಿಯಲ್ಲಿರುವಂತ ಪ್ರತಿಯೊಂದು ದೇವದೂತರ ಆತ್ಮಗಳೇ. ಪ್ರತಿಯೊಂದು ನಮಗೆ ಸೇವೆ ಮಾಡುವುದಕ್ಕೋಸ್ಕರ, ನಮ್ಮನ್ನು ಕಾಪಾಡುವುದಕ್ಕೋಸ್ಕರ, ನಮಗೆ ಸೇವೆ ಮಾಡಿ ನಮ್ಮನ್ನು ಆಹಾರವಾಗಿ ಅಥವಾ ನಮಗೆ ಬೇಕಾಗಿದ್ದ ಎಲ್ಲಾ ರಕ್ಷಣೆಯನ್ನು ಕೊಡ್ಲಿಕ್ಕೆ ದೇವದೂತರನ್ನು ದೇವರು ಬಿಟ್ಟಿದ್ದಾರೆ. ಇಲ್ಲಿ ಐಗುಪ್ತದವರು ಮತ್ತೂ ಅವರು ಮಂಡ್ರಾದಾಗ ಏನ್ ಮಾಡ್ತಾರೆ ದೇವರು? ಹೇನು ಮತ್ತೆ ಮುಂತಾದ ಕೆಲ ಹುಳಗಳಿಂದ ಬಾಧಿಸಲ್ಪಡ್ತಾರೆ. ಹೇನುಗಳು ಯಾರು? ದೇವದೂತರ ಆತ್ಮ. ಇಲ್ಲಿ ನಾವು ನೋಡ್ಬೋದು ಪ್ರತಿಯೊಂದು ದೇವರ ದೂತರ ಆತ್ಮಗಳನ್ನು ನಾವು ನೋಡ್ಬೋದು. ಹೇನುಗಳಿರ್ಬೋದು, ಕೀಟಗಳಾಗಿರ್ಬೋದು, ಹುಳಗಳಾಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ಇವೆಲ್ಲವೂ ಸಹ ದೇವದೂತರ ಆತ್ಮ. ಅದನ್ನು ಸಹ ಅವರು ಮಾರ್ಪಡದೆ ಹೋದಾಗ, ಐಗುಪ್ತದಲ್ಲಿ ಮಾರ್ಪಡದೆ ಹೋದಾಗ ದೇವರು ಮತ್ತೆ ಒಂದು ಕ್ರಿಯೆಯನ್ನು ಮಾಡ್ತಾರೆ. ಐಗುಪ್ತರ ಶರೀರದಲ್ಲಿ ಹುಣ್ಣು ಬಕ್ಕೆಗಳು ಎದ್ದು ಅವರನ್ನು ಬಾಧಿಸಲ್ಪಡ್ತವೆ. ಹುಣ್ಣುಗಳು, ಬಕ್ಕೆಗಳು, ಅದು ಆ ಬಕ್ಕೆಗಳಿಂದ ಅನೇಕ ಬಾಧೆಗಳನ್ನು ಐಗುಪ್ತರಿಗೆ ತಂದೋಗ್ತಾರೆ. ಅದೇ ರೀತಿಯಾಗಿ ವಿಷಪೂರಿತವಾದ ಆನೆ ಮುಕ್ಕಲ್ಲಿನ ಮಳೆಯಿಂದ ಅಲ್ಲಿ ಬೆಳೆದಿರುವ ಬೆಳೆಗಳು ಹಾಳಾಗುತ್ತೆ, ಪಶುಗಳು ಹೋಗ್ತವೆ. ಅದೇ ರೀತಿಯಾಗಿ ಮನೆ ಮಠದಲ್ಲಿರುವಂತ ಎಲ್ಲ ಹೋಗುತ್ತೆ. ಅದೇ ವಿಷಪೂರಿತವಾದ ಆನೆಕಲ್ಲಿನ ಮಳೆಯಿಂದನೂ ಸಹ ಬಾಧಿಸ್ತಾರೆ. ಅದೇ ರೀತಿ ಮಿಡತೆಗಳಿಂದ ಬಾಧಿಸ್ತಾರೆ. ಮಿಡತೆಗಳಿಂದ ಎಲ್ಲ ದವಸ ಧಾನ್ಯಗಳನ್ನೆಲ್ಲ ಹಾಳು ಮಾಡಿಸಿ ಬಿಡ್ತಾರೆ, ಪೈರುಗಳನ್ನೆಲ್ಲ ಹಾಳು ಮಾಡಿಸಿ ಬಿಡ್ತಾರೆ. ಅದನ್ನೆಲ್ಲ ನೋಡಿದಾಗ ಆದ್ರೂ ಸಹ ಫರೋಹನು ಇನ್ನೂ ಇಸ್ರಾಯೇಲರನ್ನು ಬಿಡುಗಡೆ ಮಾಡ್ಲಿಕ್ಕೆ ಆತನ ಮನಸ್ಸನ್ನು ಕಠಿಣ ಮಾಡ್ಕೊಳ್ತಾನೆ. ಅವ್ನು ಬಿಡೋದೇ ಇಲ್ಲ. ತುಂಬಾ ತೊಂದರೆ ಬಂದಾಗ, ಬಾಧೆ ಬಂದಾಗ ಮೋಶೆ ಹತ್ರ ಹೋಗಿ ಪ್ರಾರ್ಥಿಸಪ್ಪ, ನಾನು ಕಳಿಸ್ತೀನಿ ಅಂತ ಹೇಳ್ತಾನೆ. ಮತ್ತೆ ಅವನು ಪ್ರಾರ್ಥಿಸಿದಾಗ ಸರಿಯಾದಾಗ ನಾರ್ಮಲ್ ಆದ ತಕ್ಷಣ ಮತ್ತೆ ಮೊಂಡು ಹೃದಯವನ್ನು ಮಾಡ್ತಾನೆ. ದೇವರು ಅದ್ಭುತವನ್ನು ಮಾಡಿ ಅವನಿಗೆ ಫರೋಹನಿಗೆ ಬುದ್ಧಿ ಕಲಿಸ್ಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಅದ್ರ ಜೊತೆಗೆ ಇಸ್ರಾಯೇಲರು ನಮ್ಮನ್ನು ಬಿಡಿಸಿದ ದೇವರು ಯೆಹೋವನೇ ಅಂತ ತಿಳ್ಕೊಬೇಕು, ನನ್ನ ಮಕ್ಕಳು ನನ್ನನ್ನು ಅರಿಬೇಕು ಅನ್ನೋಕೆ ಇಂಥ ಸೂಚಕ ಕಾರ್ಯಗಳನ್ನು ದೇವದೂತರ ಮೂಲಕ ಮಾಡಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ಮಿಡತೆಗಳಿಂದ ಕಾಟ ಕೊಡ್ತಾರೆ. ಅದೇ ರೀತಿ 3 ದಿನ ಹಗಲು ರಾತ್ರಿ ಕಾರ್ಗತ್ತಲೆ ತುಂಬಿಸ್ತಾರೆ. ಅದು ಸಹ ಕತ್ತಲೆ, ರಾತ್ರಿ ಬೆಳಕು ಎಲ್ಲದೂ ಸಹ, ಹಗಲು ರಾತ್ರಿ ಎಲ್ಲ ಸೂರ್ಯ ಚಂದ್ರರು ಎಲ್ಲರೂ ಯಾರ ಅಧೀನದಲ್ಲಿದ್ದಾರೆ?
ದೇವರದಿನಲ್ಲಿದ್ದಾರೆ. ಅವರೆಲ್ಲ ಯಾರು? ದೇವದೂತರ ಆತ್ಮಗಳು. ಅವರೆಲ್ಲರೂ ಸಹ ದೇವರ ಮಾತಿಗೆ ಒಳಪಟ್ಟಿದ್ದಾರೆ. ಹಾಗಾಗಿ 3 ದಿನ ದೇವರ ಅಪ್ಪಣೆ ಮಾಡಲು ಹಗಲು ರಾತ್ರಿ ಐಗುಪ್ತ ಪ್ರದೇಶದಲ್ಲಿ ಕತ್ತಲೆ ತುಂಬಿಕೊಳ್ಳುತ್ತೆ. ಆದ್ರೆ ರಾಮ್ಸೇಸ್ ಪಟ್ಟಣದಲ್ಲಿ ಕತ್ತಲೆ ಇರಲ್ಲ. ಅದನ್ನ ನೋಡ್ತಾರೆ. ಇದೆಲ್ಲ ಆದ್ರೂನು ಅವರು ಸೋಲದೆ ಇದ್ದಾಗ, ಅವರು ಇಸ್ರಾಯೇಲರನ್ನು ಬಿಡುಗಡೆ ಮಾಡದೇ ಇದ್ದಾಗ ದೇವರು ಇನ್ನೊಂದ್ ಮಾಡ್ತಾರೆ. ಐಗುಪ್ತರ ಚೊಚ್ಚಲ ಮಕ್ಕಳನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ದೇವದೂತರಿಗೆ ಅಪ್ಪಣೆ ಕೊಡ್ತಾರೆ. ಅಂದ್ರೆ ಇಲ್ಲಿ ಪ್ರತಿಯೊಂದು ಸಂಹಾರಕ ದೂತನಿಗೆ ಅಪ್ಪಣೆ ಕೊಡ್ತಾರೆ. ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ದೇವದೂತರ ಮೂಲಕವಾಗಿ ದೇವರು ಅನೇಕ ಕಾರ್ಯಗಳನ್ನು ಮಾಡಿ ಬಾಧಿಸಿ ಇಸ್ರಾಯೇಲರನ್ನು ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ. ನಾವು ಅದನ್ನ 6ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಸಂಪೂರ್ಣವಾಗಿ ಓದಿದಾಗ ನಮಗೆ ಪ್ರತಿಯೊಂದು ಅದು ಅರ್ಥ ಆಗುತ್ತೆ. ನಮಗೆ ಯಾವ ರೀತಿಯಾಗಿ ದೇವರು ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ಕೊಬಹುದು. ಅದೇ ರೀತಿಯಾಗಿ ಅದು ಒಂದೇ ಕಾರ್ಯಗಳಿಗಲ್ಲ, ದೇವರು ನಮ್ಮ ಹೊಸ ಒಡಂಬಡಿಕೆಯಲ್ಲೂ ಸಹ ಅನೇಕ ವಿಷಯದಲ್ಲಿ ದೇವರು ದೇವದೂತರನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದಕ್ಕೂ ಮುಂಚೆಯಾಗಿ ಮೋಶೆ ಸಂಗಡ ಮಾತಾಡೋಕ್ಕೂ ಮುಂಚೆವಾಗಿ ನೋಹನ ಕಾಲದಲ್ಲಿ ದೇವದೂತರನ್ನು ಕಳಿಸಿ ಅಲ್ಲಿ ಸುವಾರ್ತೆ ಸಾರದ್ದಾಗಿರ್ಬೋದು, ನಾವೇ ಕಟ್ಟಲಾಗಿರ್ಬೋದು, ದೇವ ದರ್ಶನವನ್ನು ಕೊಟ್ಟಿದ್ದಾಗಿರ್ಬೋದು ನಾವು ನೋಡಿದೀವಿ. ಅದೇ ರೀತಿ ಅಬ್ರಹಾಮನ ಕಾಲದಲ್ಲಿ ನಾವು ನೋಡಿದೀವಿ ದೇವರು ಯಾವ ರೀತಿ ದೇವದೂತರ ಮೂಲಕವಾಗಿ ಮಾತಾಡ್ತಿದ್ರು. ಅಂದ್ರ ಸೋದಮ ಗೋಮರ ಪಟ್ಟಣ ನಾಶ ಆಗೋಕೆ ಮುಂಚೆ ದೇವದೂತರು ಹೇಗೆ ಬಂದು ಅಲ್ಲಿ ಮಾತಾಡ್ರು, ಅಬ್ರಹಾಮನ ಜೊತೆ ಮಾತಾಡ್ರು. ಆಮೇಲೆ ಲೋಟನ ಕುಟುಂಬವನ್ನು ಹೇಗೆ ರಕ್ಷಿಸಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಹೀಗೆ ಅನೇಕ ವಿಷಯದಲ್ಲಿ ದೇವದೂತರನ್ನು ಉಪಯೋಗಿಸ್ಕೊಂಡು ನಮಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ನಮಗೆ ತಿಳಿದಿರುವಂತದ್ದು ಒಂದು ವಿಷಯ ಅಂತ ಹೇಳಿದ್ರೆ ನಾವು ನೋಡ್ಬೋದು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ವಾಕ್ಯದಿಂದ ನೋಡಿದಾಗ ಹೇಗೆ ನಮಗೆ ರಕ್ಷಣೆಯನ್ನು ತಂದು ಕೊಡಲು ದೇವದೂತರನ್ನು ಹೇಗೆ ಭಕ್ತರ ಬಳಿಗೆ ಕಳಿಸ್ಕೊಡ್ತಾರೆ, ಪ್ರವಾದಿಗಳ ಮೂಲಕವಾಗಿ ಮಾತಾಡ್ತಾರೆ. ಅದೇ ರೀತಿಯಾಗಿ ದೇವದೂತರೇ ಸ್ವತಃ ದರ್ಶನವನ್ನು ಕೊಟ್ಟು ಹೇಗೆ ನಮಗೆ ರಕ್ಷಣೆ ಭಾಗ್ಯವನ್ನು ತಂದುಕೊಡ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ವಾಕ್ಯವನ್ನು ಒಮ್ಮೆ ನೋಡೋಣ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಜಕ್ಕಯ್ಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ದೇವಧೂಪವನ್ನು ಅರ್ಪಿಸಿದ್ದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡಿರುವಾಗಿ ಅವನಿಗೆ ಕಾಣಿಸಿಕೊಂಡನು. ಜಕ್ಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿತದವನಾದನು. ಆ ದೂತನು ಅವನಿಗೆ, ಜಕ್ಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಸಬೆತಳು ನಿನಗೆ ಒಬ್ಬ ಮಗನನ್ನು ಹೇರುವಳು. ನೀನು ಅವನಿಗೆ ಯೆಹೋವನೆಂದು ಹೆಸರಿಡಬೇಕು. ನಿನಗೆ ಇಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ಸಹ ದೇವದೂತರು ಹೇಗೆ ಬಂದು ಮಾತಾಡ್ತಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೊಳ್ಳುವಂತ ಸಮಯದಲ್ಲಿ ಜಕರೀಯನ ಮಗನ ವರ್ಗದ ಸಂತತಿ ಅಂದ್ರೆ ಅವರ ಸರತಿ ಬಂದಾಗ ನಾವು ಇಸ್ರಾಯೇಲರಲ್ಲಿ ನೋಡ್ಬೋದು. ಧೂಪ ಹಾಕುವುದಕ್ಕೆ ದೇವಾಲಯದಲ್ಲಿ ಧೂಪ ಹಾಕೋಕೆ ಒಂದೊಂದು ವರ್ಗದವರಿಗೂ ಒಂದೊಂದು ಸಲ ಸರತಿಯನ್ನು ಕೊಡ್ತಾ ಇದ್ರು. ಅದೇ ರೀತಿ ಜಕರೀಯನಿಗೆ ಸರತಿ ಬಂದಾಗ ಆತನು ದೇವಾಲಯದೊಳಗೆ ಹೋಗಿ ಧೂಪ ಹಾಕ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ತಿರುವಾಗ ಅಲ್ಲಿ ಹೇಗೆ ಅಂತ ಸಮಯದಲ್ಲಿ ಯಾಜಕರ ಮರ್ಯಾದೆಗೆ ಪ್ರಕಾರವಾಗಿ ಅವರು ಸೇವೆ ಮಾಡ್ತಾ ಇರುವಂತ ಸಮಯದಲ್ಲಿ ಅಲ್ಲಿ ದೇವದೂತರು ಕರ್ತನ ದೂತನು ಅಂದ್ರೆ ದೇವದೂತರು ಕರ್ತನ ದೂತನು ಅಲ್ಲಿ ಕಾಣಿಸ್ಕೊಂಡು ಜಕರೀಯನಿಗೆ ಕಾಣಿಸ್ಕೊಂತಾನೆ. ಅದನ್ನ ನೋಡಿ ಅವನು ಭಯ ಪಡ್ತಾನೆ. ಆಗ ಜಕರೀಯನಿಗೆ ದೇವದೂತರು ಏನಂತಾರೆ ಅಂತ ಹೇಳಿದ್ರೆ, ಭಯ ಪಡ್ಬೇಡ, ಇಲ್ಲಿ ನಾವು
13ನೇ ವಾಕ್ಯವನ್ನು ನೋಡುವಾಗ, ಜಕರೀಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು, ನೀನು ಅವನಿಗೆ ಯೆಹೋವನೆಂದು ಹೆಸರಿಡಬೇಕು ಅಂತ ಹೇಳಿ ಹೇಳ್ತಾನೆ. ಅದೇ ರೀತಿಯಾಗಿ ಅವರು ಇಲ್ಲಿ 16ನೇ ವಾಕ್ಯದಲ್ಲಿ, ಅದರಲ್ಲಿ 16ನೇ ವಾಕ್ಯವನ್ನು ಓದುವಾಗ, ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು, ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಯಿಂದ ಕುಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರ ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಇಲ್ಲಿ ದೇವದೂತರು ಬಂದ್ಬಿಟ್ಟು ಜಕರೀಯನಿಗೆ ದರ್ಶನ ಕೊಟ್ಬಿಟ್ಟು ಮಾತನಾಡಿ ಏನಂತ ಹೇಳ್ತಾ ಇದ್ದಾರೆ, ಜಕರೀಯನೇ ನಿಮ್ಗೆ ಮಕ್ಕಳಿಲ್ಲಲ್ವಾ, ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ದೇವ್ರು ಕೇಳಿಸ್ಕೊಂಡಿದ್ದಾನೆ, ಹಾಗಾಗಿ ನನ್ನನ್ನು ಕಳ್ಸಿಕೊಟ್ಟಿದ್ದಾರೆ, ನಿನಗೆ ಒಂದು ಮಗು ಹುಟ್ಟುತ್ತೆ, ಆ ಮಗುಗೆ ಯೋಹಾನ ಅಂತ ಹೆಸರಿಡು, ಆತನು ತನ್ನ ಜನರನ್ನು ಅಂದ್ರೆ ದೇವರ ಜನರನ್ನು ತಂದೆಯ ಕಡೆಗೆ ಅವರ ಮನಸ್ಸನ್ನು ಬದಲಾಯಿಸಿ ದೇವರ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಇಷ್ಟೆಲ್ಲರೂ ಕೆಟ್ಟೋಗಿರ್ತಾರಲ್ವಾ, ಆ ಕೆಟ್ಟೋದಂತ ಜನರನ್ನು ತಂದೆಯ ಕಡೆಗೆ ತಿರುಗಿಸಕ್ಕೆ ದೇವರ ದಾರಿಯನ್ನು ಸಿದ್ಧ ಮಾಡ್ಲಿಕ್ಕಾಗಿ ಯೋಹಾನನನ್ನು ನಾನು ಕಳಿಸ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ಅದು ಪ್ರವಾದಿಗಳ ಮೂಲಕವಾಗಿನೂ ಸಹ ಅದನ್ನು ಮಾತಾಡಿದ್ದಾರೆ. ಆ ಪ್ರವಾದಿಗಳ ಮಾತುಗಳನ್ನು ನೆನಪು ಮಾಡಲು ಮತ್ತು ಆತನಿಗೆ ದರ್ಶನ ಕೊಟ್ಟು ಹೇಳಿದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಅದು ಒಂದೇ ಕಡೆ ಅಲ್ಲ, ಅನೇಕ ಕಡೆಯಲ್ಲಿ ದೇವದೂತರು ಬಂದ್ಬಿಟ್ಟು ಮನುಷ್ಯರಿಗೆ ದೇವರ ವಾಕ್ಯಗಳನ್ನು ನೆನಪು ಮಾಡಿಸಿದ್ದನ್ನೇ ಇದೆ, ಪ್ರವಾದನೆ ವಾಕ್ಯಗಳನ್ನು ನೆನಪು ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಶುಭ ಸುದ್ದಿಯನ್ನು ಸಹ ಹೇಳಿದ್ದಾರೆ. ನಾವು ನಾವು ನೋಡ್ಕೊಂಡು ಹೇಗೆ ಇಷ್ಟೆಲ್ಲರನ್ನು ದೇವರ ಕಡೆ ತಿರ್ಸೋದಕ್ಕೋಸ್ಕರವಾಗಿ ಯೋಹಾನನು ಎಲಿಯನ ಆತ್ಮವನ್ನು ಧರಿಸ್ಕೊಂಡು ಬಂದ್ಬಿಟ್ಟು ದೇವರ ರಾಜ್ಯಕ್ಕಾಗಿ ದುಡಿತಾನೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಅದನ್ನು ಯಾರು ಬಂದು ಹೇಳಿದ್ರು? ದೇವದೂತರು ಬಂದು ಹೇಳಿದ್ರು. ಅದೇ ರೀತಿಯಾಗಿ ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ಮರಿಯಳಿಗೆ ಗಬ್ರಿಯಲ್ ದೇವದೂತರು ದರ್ಶನ ಕೊಟ್ಟಿದ್ದನ್ನು ನಾವು ನೋಡ್ಬೋದು. ಅದು ಎಲ್ಲರಿಗೂ ಗೊತ್ತಿರುವ ವಾಕ್ಯ, ಹಾಗಾಗಿ ಓದುವುದೇನು ಬೇಡ. ಅವರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಗಬ್ರಿಯ ದೇವದೂತರ ಮರಿಯಳಿಗೆ ಬಂದು ದರ್ಶನ ಕೊಟ್ಬಿಟ್ಟು ನಿನ್ನ ಗರ್ಭದಲ್ಲಿ ಯೇಸು ಕ್ರಿಸ್ತರು ಹುಡ್ತಾರೆ, ಅವ್ರ ಮೂಲಕವಾಗಿ ಒಂದು ರಾಜ್ಯ ಸ್ಥಾಪನೆ ಆಗುತ್ತೆ, ಆ ರಾಜ್ಯವು ನಿತ್ಯವೂ ನಿರಂತರವೂ ಯುಗಾಂತರಲ್ಲೂ ಶಾಶ್ವತವಾಗಿರುತ್ತೆ ಅಂತ ಹೇಳಿ ಬಂದು ಹೇಳ್ತಾರೆ. ಮತ್ತೆ ಪ್ರವಾದಿಗಳ ಬಾಯಿಂದ ಬಂದಿದ್ದ ಮಾತನ್ನು ಸಹ ನೆನಪಂತ, ಒಬ್ಬ ಕನ್ನಿಕೆಯು ಮಗುವನ್ನು ಇರುತ್ತೆ ಅನ್ನೋದನ್ನು ನೆನಪು ಮಾಡ್ತಾರೆ. ಅಲ್ಲೂ ಸಹ ಎಲ್ಲಿ ನೋಡ್ತೀವಿ ನಾವು, ಲೂಕ 1:26 ಸಹ ಗಬ್ರಿಯಲ್ ಎಂಬ ಒಬ್ಬ ದೇವದೂತನು ಮರಿಯಳಿಗೆ ದರ್ಶನ ಕೊಟ್ಟಿದ್ದನ್ನು ನಾವು ಮಾತಾಡಿದ್ದನ್ನು ನೋಡ್ಬೋದು. ಅದೇ ಪತ್ರಿಕೆಯಲ್ಲಿ ಅದಾದ ಮೇಲೆ ಮತ್ತಾಯನ ಪತ್ರಿಕೆಯಲ್ಲಿ ನಾವು 1ನೇ ಅಧ್ಯಾಯ 19ರಿಂದ 25ನೇ ವಾಕ್ಯದಲ್ಲಿ ಬರ್ಕೊಳ್ಳಿ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 19ರಿಂದ 25 ವಾಕ್ಯದಲ್ಲಿ ನಾವು ಯೋಸೇಫನಿಗೆ ದೇವರು ದರ್ಶನ ಕೊಟ್ಟು ಮರಿಯಳನ್ನು ಸೇರ್ಸ್ಕೊಳಕ್ಕೆ ಅವನು ಭಯ ಪಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಮರಿಯಳಿಗೆ ನಿಶ್ಚಿತ ಆಗಿರ್ತಾಳೆ, ನಿಶ್ಚಿತವಾದ ಹುಡುಗಿ ಗರ್ಭಿಣಿ ಆದಾಗ ಯಾರಾದ್ರೂ ಭಯ ಪಡೋದೆ, ಅವಳನ್ನು ಯಾರಿಗೂ ಕಾಣದ ಹಾಗೆ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ದೇವದೂತರು ಆತನಿಗೆ ಕನಸಿನಲ್ಲಿ ಬಂದ್ಬಿಟ್ಟು ಮರಿಯಳು ಪವಿತ್ರಾತ್ಮ ಭರಿತಳಾಗಿ ಗರ್ಭಿಣಿಯಾಗಿದ್ದಾಳೆ ವಿನಃ ಬೇರೆ ಯಾವುದೂ ಅಲ್ಲ ಅಂತ ಹೇಳಿ ಅವನಿಗೆ ಹೇಳಿ, ಅವಳ ಮೂಲಕವಾಗಿ ಹುಟ್ಟುವ ಮಗುಗೆ ಯೇಸು ಅಂತ ಹೆಸರಿಡು, ಆ ಯೇಸು ಅಂತ ಹೇಳಿದ್ರೆ ನಮ್ಮನ್ನು ಪಾಪದಿಂದ ಬಿಡಿಸುವವನು ಅಂತ ಹೇಳಿ ಅಲ್ಲಿ ಬಂದು ದೇವದೂತರು ಬಂದ್ಬಿಟ್ಟು ಪ್ರವಾದಿಗಳ ಮಾತುಗಳನ್ನು ಯೆಶಾಯನ ಬರೆದ ಸುವಾರ್ತೆಯಲ್ಲಿ, ಯೆಶಾಯನ ಪತ್ರಿಕೆಯಲ್ಲಿ ಬರೆದ ಪ್ರವಾದನೆ ಮಾತನ್ನು ನೆನಪು ಮಾಡಿ ಮತ್ತು ಆತನಿಗೆ ಎಚ್ಚರಿಸ್ತಾನೆ, ನೀನು ನಿನ್ನ ಹೆಂಡತಿಯನ್ನು ಬಿಡಬೇಡ, ಅವಳು ಪರಿಶುದ್ಧ ಆತ್ಮನಿಂದ ಗರ್ಭಿಣಿಯಾಗಿದ್ದಾಳೆ ಎಂಬುದನ್ನು ಎಚ್ಚರಿಸ್ತಾರೆ. ಇಲ್ಲಿ ಅನೇಕ ವಿಷಯದಲ್ಲಿ ದೇವದೂತರು ಬಂದು ನಾವು ಎಚ್ಚರಿಸುವುದನ್ನು ನಾವು ನೋಡ್ತೀವಿ. ದೇವದೂತರು ಬಂದು ಪ್ರವಾದನೆ ವಾಕ್ಯಗಳನ್ನು ನೆನಪು ಮಾಡ್ಬೋದು. ಅದಕ್ಕಾಗಿನೇ ಅಲ್ಲಿ ದೇವದೂತರ ಬರೆಸಿಕೊಟ್ಟ ಧರ್ಮಶಾಸ್ತ್ರ ಅಂತ ಹೇಳಿ ಬರ್ದಿದ್ದಾರೆ. ನಾವು ನೋಡ್ಕೊಂಡಲ್ವಾ, ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಅದು ದೇವದೂತರಿಂದ ಬರೆಸಲ್ಪಟ್ಟಂತದ್ದಂತೇಳಿ. ಹಾಗಾಗಿ ದೇವದೂತರು ಅನೇಕ ವಿಷಯದಲ್ಲಿ ಬಂದು ನಮಗೆ ಮಕ್ಕಳಾದ ಭಕ್ತರಿಗೆ ಸಹಾಯ ಮಾಡಿದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಆದಿಕಾಂಡ 18ನೇ ಅಧ್ಯಾಯದಲ್ಲಿ ಸೊದೋಮ ಗೊಮೋರ ಪಟ್ಟಣದ ಬಗ್ಗೆದಲ್ಲಿ ನಾವು ಒಮ್ಮೆ ನೋಡೋಣ. ದೇವದೂತರು ಇನ್ನು ಏನೇನು ರೀತಿಯಲ್ಲಿ ದೇವರು ಮಾಡ್ತಾರೆ ಅಂದ್ರೆ, ಆದಿಕಾಂಡದಲ್ಲಿ 18ನೇ ಅಧ್ಯಾಯ 20ನೇ ವಾಕ್ಯವನ್ನು ಒಮ್ಮೆ ಓದಿ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೋರೆ ನನಗೆ ಮುಟ್ಟಿತು, ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟು ಘೋರವಾದದ್ದು. ನಾನು
ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳ್ಕೊಳ್ಳುತ್ತೇನೆ ಎಂದು ಸಾಕು ಸಿಸ್ಟರ್, ಸಾಕು. ಇಲ್ಲಿ 18ನೇ ಅಧ್ಯಾಯದಲ್ಲಿ ಪುರಾತನ ವಾಕ್ಯವನ್ನು ನೋಡುವಾಗ ಸೊದೋಮ್ ಗೋಮರ ಪಟ್ಟಣ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸಿಸ್ಟರ್ ಆದಿಕಾಂಡ ಎಷ್ಟದು? ಆದಿಕಾಂಡ 18ನೇ ಅಧ್ಯಾಯ 20ನೇ ವಾಕ್ಯ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡಿ, ಇದಲ್ಲದೆ ಯೆಹೋವನು ಸೊದೋಮ್ ಗೊಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು, ಆ ಊರಿನವರ ಮೇಲೆ ಹೊದಿಸುವ ಪಾಪವು ಎಷ್ಟೋ ಘೋರವಾಗಿದ್ದು ಅಂತ ಹೇಳ್ತಾರೆ. ಇಲ್ಲಿ ಯಾರಪ್ಪ ಆ ಊರಿನ ಬಗ್ಗೆದಲ್ಲಿ ಮೊರೆ ಕೊಟ್ಟವ್ರು ಯಾರು, ಪ್ರಾರ್ಥನೆ ಮಾಡೋರು ಯಾರು ಅಂತ ನೋಡಾಗ ಇಲ್ಲಿ ದೇವದೂತರುಗಳೇ. ಹೀಗೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸಹ ದೇವರಿಗೆ ದೂರನ್ನು ಕೊಡುತ್ತೆ. ನಮ್ಗೆ ಗೊತ್ತೋ ಗೊತ್ತಿಲ್ವೋ, ಪ್ರತಿಯೊಂದು ಪ್ರಕೃತಿಯಲ್ಲಿರುವಂತ ನಾವು ಕುತ್ಕೊಂಡು ಚೇರ್ ಆಗಿರ್ಬೋದು, ಮಲಗುವ ಮಂಚ ಆಗಿರ್ಬೋದು, ಮನೆಯಲ್ಲಿರುವ ತೊಲೆ ಆಗಿರ್ಬೋದು, ಮನೆಯಲ್ಲಿ ಇರುವಂತ ಟಿವಿ ಆಗಿರ್ಬೋದು, ಕೈಯಲ್ಲಿ ಇಟ್ಕೊಂಡಿರುವಂತ ಮೊಬೈಲ್ ಆಗಿರ್ಬೋದು, ಪ್ರತಿ ಒಂದು ವಸ್ತುವು ಮರ ಇಂದ ಹಿಡಿದು ಕಲ್ಲಿಂದ ಮಣ್ಣಿಂದ ಪ್ರತಿ ಒಂದು ವಸ್ತುವು ಸಹ ದೇವರಿಗೆ ಮೊರೆ ಇಡುತ್ತಂತೆ, ದೇವರಿಗೆ ದೂರು ಕೊಡುತ್ತಂತೆ. ಅದು ಗೋಮರ ನಮಗೆ ಗೊತ್ತು. ಸೊದೋಮ ಮತ್ತು ಗೋಮರ ಪಟ್ಟಣದಲ್ಲಿ ಎಂತ ಒಂದು ಹೇಸಿಗೆ ಕೃತ್ಯಗಳು ನಡೀತಾ ಇತ್ತು ಅಂತೇಳಿ ನಮಗೆ ಗೊತ್ತು. ಲೋಟನ ಪಾರು ಮಾಡಕ್ಕೆ ಬಂದಿರುವಂತ ದೇವದೂತರನ್ನು ಸಹ ಅವರು ಬಿಡದೆ ಅವ್ರನ್ನ ಗಂಡಸರನ್ನ ಸೇರುವಂತ ಕೆಟ್ಟ ಪ್ರವೃತ್ತಿ ಉಳ್ಳ ನೀಚ ವೃತ್ತಿಯನ್ನು ಹೊಂದಿದವರಾಗಿದ್ರು, ನೀಚ ಗುಣಗಳನ್ನು ಹೊಂದಿದವರಾಗಿದ್ರು, ಅಂದ್ರೆ ಹೇಸಿಗೆ ಕೃತ್ಯಗಳನ್ನು ಮಾಡುವವರಾಗಿದ್ರು, ದೇವರಿಗೆ ವಿರೋಧವಾಗಿ ನಡ್ಕೊಳ್ಳೋರಾಗಿದ್ರು. ಹಾಗಾಗಿ ದೇವರಿಗೆ ಸೊದೋಮ ಗೊಮೋರ ಪಟ್ಟಣ ಮೊರೆ ಇಡ್ತಾ ಇದೆ, ಈ ಊರಿನ ಜನಗಳು ನೀಚರು, ಇವರು ತುಂಬಾ ಕೆಟ್ಟು ಹೋಗಿದ್ದಾರೆ, ಇವರನ್ನು ಸಂಹಾರ ಮಾಡು ಅಂತೇಳಿ ದೇವರಿಗೆ ಮೊರೆ ಇಡ್ತಾ ಇದಾವಂತೆ. ಅದನ್ನ ಒಮ್ಮೆ ನಾವು ನೋಡೋಣ. 2ನೇ ಪೇತ್ರ 2ನೇ ಅಧ್ಯಾಯ 5-6 ವಾಕ್ಯವನ್ನು ಒಮ್ಮೆ ತೆಗೆದು ನೋಡಿ. 2ನೇ ಪೇತ್ರ 2ನೇ ಅಧ್ಯಾಯ 5-6 ಹೊಸ ಒಡಂಬಡಿಕೆಯಲ್ಲಿ ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನ್ನತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಸಿಸ್ಟರ್ ಸಾಕು. ಇಲ್ಲಿ ನಮ್ಗೆ ಬೇಕಾಗಿರೋದು 2 ವಾಕ್ಯ. ಇಲ್ಲಿ ನೋಡಿ 5-6ನೇ ವಾಕ್ಯದಲ್ಲಿ ನೋಡಾಗ, ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನ್ನತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಅದೇ ರೀತಿ 6ನೇ ವಾಕ್ಯದಲ್ಲಿ, ಆತನು ಸೊದೋಮ ಗೋಮರ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳನ್ನು ನಾಶನವನ್ನು ವಿಧಿಸಿದನು. ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ, ಸೊದೋಮ ಗೊಮೋರ ಪಟ್ಟಣದಲ್ಲಿ ಅನೀತಿವಂತರಿದ್ರು, ಭಕ್ತಿಹೀನರಿದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಹೇಗೆ ನೋಹನ ಸಮಯದಲ್ಲಿ ಅಲ್ಲಿರುವ ಜನಗಳು ಭಕ್ತಿಹೀನರಾಗಿದ್ದು ಅದನ್ನು ನೀರಿನ ಮೂಲಕ ಜಲಪ್ರಳಯ ಮಾಡಿದ್ರು. ದೇವದೂತರ ಮೂಲಕವಾಗಿ, ನೀರು ಅನ್ನೋದೊಂದು ದೇವದೂತ, ಆತನ ಮೂಲಕವಾಗಿ ಅಲ್ಲಿ ಜಲಪ್ರಳಯ ಉಂಟಾಯ್ತು. ಅದೇ ರೀತಿಯಾಗಿ ಸೊದೋಮ ಗೊಮೋರ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಿದ್ದು ಏನಕ್ಕೆ ಅಂದ್ರೆ, ಭಕ್ತಿಹೀನರು ಹೇಗೆ ನಡ್ಕೊಂಡ್ರೆ ಅವ್ರ ಗತಿ ಏನಾಗುತ್ತೆ ಅಂತ ನಮಗೆ ಕಲ್ಸಿಕೊಡೋಕೋಸ್ಕರ, ನಾವು ಭಕ್ತಿಹೀನರಾಗಿದ್ರೆ, ವಾಕ್ಯಕ್ಕೆ ವಿಧೇಯರಾಗದೆ ಹೋದ್ರೆ, ದೇವರಿಗೆ ವಿಧೇಯರಾಗದೆ ಹೋದ್ರೆ ನಮ್ಮ ಗತಿ ಏನಾಗುತ್ತೆ ಅನ್ನೋ ತಿಳಿಸುವುದಕ್ಕೋಸ್ಕರವಾಗಿ ಸೊದೋಮ ಗೊಮೋರ ಪಟ್ಟಣವನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವರ ಗತಿ ಇಂಥದ್ದೆಂದೇ ಸೂಚಿಸುವುದಕ್ಕಾಗಿ ಅವುಗಳನ್ನು ನಾಶ ಮಾಡುವುದಕ್ಕಾಗಿ ವಿಧಿಸಿದನು. ಮುಂದೆ ಅಂದ್ರೆ ಆ ಕಾಲದಲ್ಲಿ, ಲೋಟನ ಕಾಲದಲ್ಲಿ ಸೊದೋಮ ಗೊಮೋರ ಪಟ್ಟಣವನ್ನು ಸುಟ್ಟು ಹೀನರಾಗಿ ನಡ್ಕೊಂಡ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಅವರಿಗೂ ಸಹ ಗತಿಯನ್ನು ತಂದ್ಕೊಟ್ರು. ಸೊದೋಮ ಗೊಮೋರ ಪಟ್ಟಣವನ್ನು ಸುಟ್ಟು ಭಸ್ಮ ಮಾಡಿದ್ರು. ನಮ್ಮನ್ನು ಸಹ ನಾವು ಭಕ್ತಿಹೀನರಾಗಿ ನಡ್ಕೊಂಡ್ರೆ ಯೇಸು ಕ್ರಿಸ್ತರ 2ನೇ ಬರೋಣದಲ್ಲಿ ನಮ್ಮ ಗತಿಯು ಬೆಂಕಿ ಕೊಂಡ, ನಮ್ಮ ಗತಿನೂ ಸೊದೋಮ ಗೊಮೋರಕ್ಕೆ ಬಂದ ಗತಿನೇ ಆಗುತ್ತೆ ಅನ್ನೋದನ್ನು ಎಚ್ಚರಿಸೋದಕ್ಕೋಸ್ಕರ ಭಕ್ತಿಹೀನರ ಆಗಿ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಅವತ್ತು ದೇವರು ತಿಳಿಸ್ಕೊಟ್ರು. ಅಲ್ಲಿ ಲೋಟನ್ ಒಬ್ಬನೇ ನೀತಿವಂತ, ಅವ್ರ ಮನೇಲಿ ಕುಟುಂಬದಾಗ ಎಲ್ಲರನ್ನೂ ರಕ್ಷಣೆ ಕೊಟ್ರು, ಎಲ್ಲರನ್ನೂ ಆ ಬೆಂಕಿಯಿಂದ ಕಾಪಾಡಿದ್ರು. ಆದ್ರೆ ಅಲ್ಲಿ ಇದ್ದವನು ನೀತಿವಂತ ಯಾರು? ಲೋಟ ಒಬ್ಬನೇ. ಅಲ್ಲಿ ನೋಹನ ಕಾಲದಲ್ಲಿ ನೀತಿವಂತ ನೋಹನೊಬ್ಬನೇ, ಲೋಟನ ಕಾಲದಲ್ಲಿ ನೀತಿವಂತ
ಲೋಟನೊಬ್ಬನೇ. ಆದ್ರೂ ಸಹ ಅವರ ಹೆಂಡತಿ ಮಕ್ಕಳು ಎಲ್ಲರನ್ನು ಕಾಪಾಡುವುದಕ್ಕಾಗಿ ದೇವದೂತರನ್ನು ಕಳ್ಸಿಕೊಟ್ರು. ದೇವದೂತರನ್ನು ಕಳ್ಸಿಕೊಟ್ಟು ನೀವು ಹಿಂತಿರುಗಿ ನೋಡ್ಬೇಡಿ, ಪಕ್ಕದಲ್ಲಿ ಕಾಣುವಂತ ದೂರದಲ್ಲಿ ಕಾಣುವಂತ ಆ ಬೆಟ್ಟಕ್ಕೆ ಓಡೋಗಿ ಅಂತ ಹೇಳಿದಾಗ ದೇವರು ಅಷ್ಟೊಂದು ಸಹಾಯ ಮಾಡಿದಾರೆ. ಅವ್ರು ನಂಗೆ ಅಷ್ಟು ದೂರ ಓಡಕ್ಕಾಗಲ್ಲ, ಪಕ್ಕದಲ್ಲಿರುವಂತ ಹಳ್ಳಿಗೆ ಓಡೋಗ್ತೀನಿ ಅಂತ ಹೇಳಿದಾಗನು ದೇವದೂತರು ಅದಕ್ಕೂ ಸಮ್ಮತಿ ಕೊಟ್ಟಿದ್ದಾರೆ. ಆಯ್ತು, ಅಲ್ಲಿ ಹೋಗಿ ನಿಮ್ಮ ಜೀವ ರಕ್ಷಣೆಯನ್ನು ಮಾಡ್ಕೊಳ್ಳಿ, ನೀವು ಅಲ್ಲೋಗಿ ತಲುಪುವವರೆಗೂ ನಾನು ಸೋದಮ ಗೊಮೋರ ಪಟ್ಟಣವನ್ನು ಏನು ಮಾಡುವುದಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ಅವರು ಹೋಗ್ಬೇಕು ತಾನೆ, ಹಿಂತಿರುಗಿ ನೋಡ್ಬೇಡಿ ಅಂದಿದ್ದಾರೆ. ಆದ್ರೆ ಲೋಟನ ಹಿಂತಿರುಗಿ ನೋಡಿ ಉಪ್ಪಿನ ಸ್ತಂಭಳಾದಳು. ನಾವು ಸಹ ದೇವ್ರ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇನೆ, ನೀನು ಲೋಕದ ಕಡೆ ನೋಡ್ಬೇಡ, ಲೋಕದ ವಿಷಯದಲ್ಲಿ ಮಗ್ನನಾಗ್ಬೇಡ, ಅದಕ್ಕೆ ತಲೆ ಹಾಕ್ಬೇಡ, ದೇವರನ್ನು ಮಾತ್ರ ನೀನು ನಿರೀಕ್ಷಿಸು, ದೇವರನ್ನೇ ಆಧಾರ ಮಾಡಿಕೊಂಡಿರು, ನಿನ್ನ ಭಕ್ತಿ ಜೀವನ ನಷ್ಟ ಆಗದಾಗಿ ನೋಡ್ಕೊ ಅಂತ ಎಚ್ಚರಿಕೆ ಕೊಟ್ರು ನಾವು ಲೋಟನ ಹಿಂಡತಿ ಹಂಗೆ ತಿರುಗಿ ನೋಡಿದ್ರೆ ಅಲ್ಲಿ ಅವಳು ಉಪ್ಪಿನ ಕಂಬ ಆದ್ಲು, ನಾವು ಮುಂದೆ ಬೆಂಕಿ ಕೆರೆ ಒಳಗೆ ಹೋಗ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸಹ ನಾವು ಇದ್ರಲ್ಲಿ ನಾವು ನೋಡ್ಬೋದು. ಅದರಲ್ಲಿ 10ನೇ ವಾಕ್ಯವನ್ನು ನೋಡೋಣ. ಅದೇ ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡಿ. ಮುಖ್ಯವಾಗಿ ಗಂಡಸರನ್ನು ಆಶಿಸಿ ಶರೀರ ಭಾವಾನುಸಾರವಾಗಿ ನಡೆದು ಪ್ರಭುತ್ವ ತಿರಸ್ಕಾರ ಮಾಡುವವರನ್ನು ಹೀಗೆ ಶಿಕ್ಷಿಸುವನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮುಖ್ಯವಾಗಿ ಏನು, ಬಂಡುತನವನ್ನು ಆಶಿಸಿ ಶರೀರ ಭಾವಾನುಸಾರವಾಗಿ ನಡೆದು ಪ್ರಭುತ್ವ ತಿರಸ್ಕಾರ ಮಾಡುವವರನ್ನು ಹೀಗೆ ಶಿಕ್ಷಿಸುವನು. ದೇವರ ಮಾತನ್ನು ತಿರಸ್ಕಾರ ಮಾಡುವುದು, ದೇವರು ಕೊಡುವಂತ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡುವುದು, ತಿರಸ್ಕಾರ ಮಾಡಿದ್ರೆ ಇಂಥವರಿಗೆ ಇಂಥ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ದೇವದೂತರು ಬಂದು ಆ ಕ್ರಿಯೆಗಳನ್ನು ಮಾಡಿ ತೋರ್ಸ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಹೇಗೆ ಪ್ರಕೃತಿ ದೇವರಿಗೆ ಮರೆ ಇಡುತ್ತೆ. ಅಲ್ಲಿ ಹೇಳ್ತಾರೆ ಸೊದೋಮ ಗೊಮೋರ ಪಟ್ಟಣದಲ್ಲಿ ನನಗೆ ದೊಡ್ಡ ಮರೆ ಮುಟ್ಟಿತು ಅಂತ ದೇವ್ರು ಹೇಳ್ತಾನಲ್ಲ, ಅದನ್ನೊಮ್ಮೆ ನೋಡ್ಕೊಳ್ಳೋಣ. ಹಬಕ್ಕೂಕನು ಬರೆದ ಗ್ರಂಥ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ತೆಗೆದು ನೋಡ್ರಿ. ಹಳೆ ಒಡಂಬಡಿಕೆಯಲ್ಲಿ ಹಬಕ್ಕೂಕನು ಬರೆದ ಗ್ರಂಥ, ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 11ನೇ ವಾಕ್ಯ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಸಾಕು ಸಿಸ್ಟರ್. ಇಲ್ಲಿ ಗೋಡೆ ಒಳಗಿನ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಇಲ್ಲಿ ಗೋಡೆ ಒಳಗಿನ ಕಲ್ಲು ಕೂಗುತ್ತಂತೆ, ದೇವರಿಗೆ ಮೊರೆ ಇಡುತ್ತಂತೆ. ಎಷ್ಟು ಅದ್ಭುತ ಅಲ್ವಾ. ನಾವು ಅನ್ಕೊಂಡಿದೀವಿ ಯಾರಿಗೂ ಕಾಣಲ್ಲ, 4 ಗೋಡೆಗಳ ಮಧ್ಯದಲ್ಲಿ ತಪ್ಪುಗಳು ನಡೆಯುತ್ತವೆ ಅಂತ. ಇಲ್ಲ, ಗೋಡೆ ಒಳಗಿನ ಕಲ್ಲು ದೇವರಿಗೆ ಮೊರೆ ಇಡುತ್ತಂತೆ. ಅದೇ ರೀತಿಯಾಗಿ ಚಾವಣಿ ಒಳಗಿಂದ ತೊಲೆಯು ಹೌದೆನ್ನುವುದು. ಅದು ಕೊಟ್ಟು ಸಾಕ್ಷಿಗೆ ಚಾವಣಿ ಮೇಲಿರುವಂತ ತೊಲೆ ಸಹ ಅಂದ್ರೆ ಮರ, ಆ ಮರದ ಕಟ್ಟಿಗೆ ತುಂಡು ಸಹ ದೇವರಿಗೆ ಹೌದು ಅಂತೇಳಿ ಸಾಕ್ಷಿ ಕೊಡುತ್ತಂತೆ. ಅಂದ್ರೆ ಯೋಚನೆ ಮಾಡಿ, ಈ ಪ್ರಕೃತಿಯಲ್ಲಿರುವಂತ ಪ್ರತಿ ಒಂದು ವಸ್ತುಗಳು ಸಾಕ್ಷಿ ಕೊಡ್ತವೆ. ಒಂದು ಧೂಳು ಸಾಕ್ಷಿ ಕೊಡುತ್ತೆ. ದೇವರ ನ್ಯಾಯ ತೀರ್ಪಿನ ಸಮಯದಲ್ಲಿ ಪ್ರತಿ ಒಂದು ಬಂದು ಸಾಕ್ಷಿ ಕೊಡ್ತಾನೆ. ನಾವ್ ಅನ್ಕೊಂಡಿದ್ವಿ ದೊಡ್ಡ ಕಂಪ್ನಿಯಲ್ಲಿ ಬೇಕಾದಷ್ಟು CC ಕ್ಯಾಮರಾಗಳಿರುತ್ತೆ, ಆದ್ರೆ ಅವೆಲ್ಲದಕ್ಕಿಂತ ಹೆಚ್ಚಾಗಿ ದೇವರು CC ಕ್ಯಾಮರಾಗಳಿಟ್ಟಿದ್ದಾನೆ. ಯಾರನ್ನ? ದೇವದೂತರ ಆತ್ಮಗಳನ್ನು. ಅವು ಎಲ್ಲವೂ ಸಾಕ್ಷಿ ಕೊಡ್ತವೆ. ನಾವು ಇದೇ ರೀತಿಯಾಗಿ ಕೀರ್ತನೆ 19ನೇ ಅಧ್ಯಾಯ 1ನೇ ವಾಕ್ಯವನ್ನು ತೆಗೆದು ನೋಡ್ರಿ. ಕೀರ್ತನೆ 19ನೇ ಅಧ್ಯಾಯ 1ನೇ ವಾಕ್ಯ ಯಾವ್ದ್ಯಾವ್ದು ಸಾಕ್ಷಿ ಕೊಡ್ತವೆ ನೋಡಕ್ಕೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಇಲ್ಲಿ ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ದಿನವೂ ದಿನಕ್ಕೆ, ಅದು ಮುಂದೆ ಕಂಟಿನ್ಯೂ ಆಗಿ ಮಾಡ್ರಿ. 1ನೇ ವಾಕ್ಯ ನಾನೇ ಓದ್ತೀನಿ ಬಿಡಿ. ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ, ದಿನವೂ ದಿನಕ್ಕೆ ಪ್ರಚುರಪಡಿಸುವುದು. ರಾತ್ರಿಯು ರಾತ್ರಿಗೆ ಆಹುತ್ತಿರುವುದು, ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರವು ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿ ಮೇಲೆಲ್ಲ ಪ್ರಸರಿಸುತ್ತದೆ. ಅವುಗಳ ನುಡಿಯು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸುತ್ತದೆ.
ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ದೇವರು ಆಕಾಶವು ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಆಕಾಶವು ಸಾಕ್ಷಿ ಕೊಡುತ್ತಂತೆ. ಹಾಗೆ ಗಗನದ ಆತನ ಕೈ ಕೆಲಸವನ್ನು ತಿಳಿಸ, ಗಗನದಲ್ಲಿರುವ ಪ್ರತಿಯೊಂದು ದೇವರ ಕೈ ಕೆಲಸನೇ. ಅದೇ ರೀತಿ ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯೂ ಅರಿಯುತ್ತಿರುವುದು, ಶಬ್ದ ಇಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಆದರೂ ಅವುಗಳು ಮಾತಾಡ್ತಾ ಇದಾವಂತೆ. ಅವುಗಳ ನುಡಿಗಳು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿರುವುದು. ಅಂದ್ರೆ ಅವು ಭೂಮಿಯ ಪ್ರಭುತ್ವದ ಮೇಲೆಲ್ಲ ಅವಕ್ಕೆ ಪ್ರಕಟಿಸ್ತವೆ. ಪ್ರತಿ ಒಂದು ವಿಷಯವನ್ನು ದೇವರಿಗೆ ಸಾಕ್ಷಿಯನ್ನು ಕೊಡ್ತವೆ. ಯಾವು? ಈ ಪ್ರಕೃತಿಯಲ್ಲಿರುವಂತ ದೇವದೂತರ ಆತ್ಮಗಳು. ಇದನ್ನ ಸ್ಪಷ್ಟವಾಗಿ ದೇವರು ನಮಗೆ ಹೇಳಿದ್ದಾರೆ. ಅದೇ ರೀತಿ ಆದಿಕಾಂಡ 19:1 ಲೋಟನನ್ನು ರಕ್ಷಿಸುವಾಗನು ಸಹ ಸೊದೋಮ ಗೊಮೋರ ಪಟ್ಟಣದಿಂದನು ಅದೇ ರೀತಿ ಆ ಪಟ್ಟಣದಲ್ಲಿರುವಂತ ದೇವದೂತರ ಆತ್ಮಗಳು, ಅಂದ್ರೆ ಆ ಪ್ರಕೃತಿನೇ ದೇವರಿಗೆ ದೊಡ್ಡ ಮೊರೆಯನ್ನು ಇಡುವುದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಯೆರೆಮೀಯನು ಬರೆದ ಪತ್ರಿಕೆಯಲ್ಲಿ 23ನೇ ಅಧ್ಯಾಯ 19ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ. ಯೆಹೋವನ ರೋಷವೆಂಬ ಬಿರುಗಾಳಿಯು ಸುಂಟರ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಹೊಡೆಯುವುದು. ಯೆಹೋವನು ತನ್ನ ಹೃದಯಾಲೋಚನೆಗಳನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹೀಗಿರದು. ಕಟ್ಟಕಡೆಯ ದಿನಗಳಲ್ಲಿ ನೀವು ಇದನ್ನು ಸ್ಪಷ್ಟವಾಗಿ ಗ್ರಹಿಸುವಿರಿ. ಸಾಕು. ಇಲ್ಲಿ ಯೆಹೋವನು ರೋಷ ಎಂಬ ಬಿರುಗಾಳಿಯನ್ನು ಯಾವ ರೀತಿಯಲ್ಲಿ ದೇವರು ಶಿಕ್ಷಿಸ್ತಾನೆ ಪ್ರಕೃತಿ ಮೂಲಕ ಅಂದ್ರೆ, ರೋಷ ಎಂಬ ಬಿರುಗಾಳಿ ಮೂಲಕ ಶಿಕ್ಷಿಸ್ತಾನೆ, ಸುಂಟ್ರ ಗಾಳಿಯಿಂದ ಶಿಕ್ಷಿಸ್ತಾನೆ, ಅದೇ ರೀತಿಯಾಗಿ ಸುನಾಮಿಗಳಿಂದ ಶಿಕ್ಷಿಸ್ತಾನೆ. ಅನೇಕ ವಿಧವಾಗಿ ಅಂಟು ರೋಗಗಳಿಂದ, ಸುನಾಮಿಯಿಂದ, ಬಿರುಗಾಳಿಯಿಂದ, ಮತ್ತೆ ಮಳೆಗಳಿಂದ, ಪ್ರವಾಹಗಳಿಂದ, ಇದೆಲ್ಲ ರೀತಿಯಿಂದನೂ ಪ್ರಕೃತಿಯಲ್ಲಿ ದೇವದೂತರ ಮೂಲಕವಾಗಿ ಭೂಲೋಕದಲ್ಲಿ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ, ನಾವು ಮಾತು ಕೇಳದವರಾದಾಗ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಯಾಕಂತ ಹೇಳಿದ್ರೆ ಎಫೆಸೀಯ ಬರೆದ ಪತ್ರಿಕೆಯಲ್ಲಿ ನಾವು 3ನೇ ಅಧ್ಯಾಯ 8ರಿಂದ 11ನೇ ವಾಕ್ಯದವರೆಗೂ ಒಮ್ಮೆ ಓದ್ ನೋಡೋಣ. ಎಫೆಸೀಯದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ. ನಾನು ಕ್ರಿಸ್ತನ ಅಪ್ರೇಮವಾದ ಐಶ್ವರ್ಯದ ವಿಷಯವಾದ ಶುಭವಾರ್ತೆಯನ್ನು ಅನ್ಯ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇಲೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಸಾಕು ಪ್ರೇರೆ. ಇಲ್ಲಿ ದೇವರು ಅನಾದಿ ಸಂಕಲ್ಪ ನಮ್ಮನ್ನು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ದೇವರು ತಮ್ಮ ಇಲ್ಲಿ 10ನೇ ವಾಕ್ಯದಿಂದ ನಾನು ಓದ್ತೀನಿ. ದೇವರು ತಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅನಾದಿಯಿಂದ ಮಾಡಿದ ಸಂಕಲ್ಪವು ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದ್ದನು. ಇಲ್ಲಿ ದೇವರ ಜ್ಞಾನ ಇಷ್ಟೊಂದು ಅದ್ಭುತವಾಗಿದೆ. ಅದನ್ನೆಲ್ಲ ತನ್ನ ಮಗನ ಮೂಲಕವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಅಪೊಸ್ತಲರ ಪೌಲನು ಹೇಳ್ತಾರೆ, ಅಲ್ಪನಾದ ನನಗೆ ದೇವರು ನಮಗೆ ಈ ಅನುಗ್ರಹವನ್ನು ಕೊಟ್ಟಿದ್ದಾನೆ. ನಮ್ಮ ಮೂಲಕವಾಗಿ ಯಾರಿಗೆ ಸುವಾರ್ತೆ ಸಾರಬೇಕು? ಪರಲೋಕದಲ್ಲಿರುವಂತ ಅಧಿಕಾರಿಗಳಿಗೂ ರಾಜತ್ವಗಳಿಗೂ. ಅಂದ್ರೆ ಅಲ್ಲಿ ಪರಲೋಕದಲ್ಲಿ ಅಧಿಕಾರಿಗಳಿದ್ದಾರೆ, ರಾಜರುಗಳು ಅಂದ್ರೆ ನಾಯಕರುಗಳಿದ್ದಾರೆ, ಮತ್ತೆ ಹಿರಿಯರಿದ್ದಾರೆ, ಅದೇ ರೀತಿ ದೇವದೂತರುಗಳು. ಅವರೆಲ್ಲ ಯಾರು? ದೇವದೂತರು. ಅವರಿಗೆ ನಾವು ಇಲ್ಲಿ ಕ್ರೈಸ್ತ ಸಭೆಯ ಮೂಲಕವಾಗಿ ಜ್ಞಾನವನ್ನು ಸಾರ್ಬೇಕಂತೆ. ಅದನ್ನ ನಾವ್ ಅನ್ಕೊಂಡಿದೀವಿ. ನಾವು ಇಲ್ಲಿ ಮಾತಾಡುವಾಗ ನಮಗೆ ಕಣ್ಣಿಗೆ ಕಾಣೋರು ಸ್ವಲ್ಪ ಜನನೇ, ಇಲ್ಲಿ ನಾವು ಯಾರು ಕಮ್ಮಿ ಜನ ಇದ್ದಾರೆ ಅನ್ಕೊಂತೀವಿ. ಆದ್ರೆ ಪರಲೋಕದಲ್ಲಿರುವಂತ ದೇವದೂತರು, ಅಷ್ಟು ಕೋಟ್ಯಾನುಕೋಟಿ ದೇವದೂತರುಗಳು ನಮ್ಮ ಮಾತನ್ನು ಕೇಳ್ತಾ ಇದ್ರು. ಅವರೆಲ್ಲ ಸಹ ಅದರಿಂದ ಜ್ಞಾನ ತಿಳ್ಕೊಂತ ಇರ್ತಾರಂತೆ. ಅಂದ್ರೆ ನಾವು ಸಾಧಾರಣರೋದರಲ್ಲ, ಕ್ರೈಸ್ತರ ಸಭೆಯಿಂದ ಎಲ್ಲರಿಗೂ ಆ ಜ್ಞಾನ ತಿಳಿಬೇಕು ಅಂತ ದೇವರ ಸಂಕಲ್ಪ. ನೋಡಿ, ದೇವರು ತನ್ನ ಮಕ್ಕಳ ಮೇಲೆ ಎಂತ ಒಂದು ಒಳ್ಳೆ ಸಂಕಲ್ಪನ ಇಟ್ಕೊಂಡಿದ್ದಾರೆ. ಆದ್ರೆ ಅಷ್ಟೊಂದು ಸೇವೆ ಮಾಡುವ ದೇವದೂತರ ಮೇಲೆ ಅವರಿಗೆ ಆಸೆ ಇಲ್ಲ. ದೇವದೂತರಿಗೆ ನಾವು ಸಿಂಹಾಸನವನ್ನು ಅಧೀನ ಮಾಡಿಲ್ಲ, ಸಾಮ್ರಾಜ್ಯವನ್ನು ಅಧೀನ ಮಾಡಿಲ್ಲ. ನಮಗೆ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ನೋಡ್ಕೊಂಡಾಗ ದೇವರು ಅವರಿಗೆ ಅಧೀನ ಮಾಡಲಿಲ್ಲ, ಸಾಮ್ರಾಜ್ಯವನ್ನು ಅಧೀನ ಮಾಡಲಿಲ್ಲ. ಆದ್ರೆ ದೇವರ ಮಕ್ಕಳಾದ ನಮಗೆ ದೇವರು ಸಾಮ್ರಾಜ್ಯವನ್ನು ಅಧೀನ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಅದೇ ರೀತಿಯಾಗಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ.
ಪ್ರಕಟಣೆ ಗ್ರಂಥ ಮುಗಿಸ್ತೀನಿ ಪ್ರೇರೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಾಕ್ಯ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಯೇಸು ಕ್ರಿಸ್ತರು ಜಯ ಹೊಂದಿ ತಂದೆಯ ಸಿಂಹಾಸನದಲ್ಲಿ ಕುತ್ಕೊಂಡಿದಾರಂತೆ. ನಾವು ಸಹ ಜಯ ಹೊಂದಿದ್ರೆ ತಂದೆಯ ಸಿಂಹಾಸನದಲ್ಲಿ ಯೇಸು ಕ್ರಿಸ್ತರ ಜೊತೆಗೆ ನಾವು ಕುತ್ಕೊಳ್ಬಹುದು. ಅಂದ್ರೆ ಈ ಸಾಮ್ರಾಜ್ಯ ಯಾರಿಗಾಗಿ ಕೊಟ್ಟಿದ್ದಾರೆ? ದೇವರ ಮಕ್ಕಳಾದ ನಮಗೆ. ಯೇಸು ಕ್ರಿಸ್ತನು ಯಾವ್ದ್ರಲ್ಲಿ ಜಯ ಹೊಂದಿದ್ದಾನೆ ಅಂದ್ರೆ ಆತನು ಸೈತಾನನನ್ನು ಜಯಿಸಿದ್ದಾನೆ. ಸೈತಾನ ಅಂದ್ರೆ ಯಾವ್ದು? ನಮ್ಮ ಕಣ್ಣಿಗೆ ಕಾಣ್ತಾನ? ಇಲ್ಲ. ಅವನ ಕುತಂತ್ರಗಳು, ಆತನು ನಮ್ಮ ಶರೀರದ ಮೂಲಕ ಆಸೆಗಳನ್ನು ಕೋರಿಕೆಗಳನ್ನು ಇಟ್ಟು ನಮ್ಮನ್ನು ದಿಕ್ಕು ತಪ್ಪಿಸ್ತಾನೆ. ನಾವು ಏನಾಗಿರ್ಬೇಕು? ಅದನ್ನ ಜಯಿಸ್ಬೇಕು. ಸೈತಾನ ಕೊಡುವಂತ ಶೋಧನೆಯಿಂದ ನಾವು ಜಯಿಸಿ ನಿಂತಾಗ, ಯೇಸು ಸ್ವಾಮಿ ಹೇಗೆ ಜಯಿಸಿ ಆತನಿಗೆ ಎಷ್ಟು ಕಷ್ಟ ಬಂತು, ಅವಮಾನ ಬಂತು, ಪಾಪವನ್ನು ರಹಿತ ಆದ ಆತನ ಪಾಪ ಹೊತ್ಕೊಳ್ಳುವಂಗೆ ಮಾಡ್ತು. ಆದ್ರೆ ಎಂತ ಸಂದರ್ಭದಲ್ಲೂ ಆತನು ಎದೆಗುಣಲಿಲ್ಲ. ಸ್ಥಿರ ಚಿತ್ತದಿಂದ ಇದ್ದು ಜಯವನ್ನು ತಂದು ಕೊಟ್ಟಿದ್ದಾರೆ. ಹಾಗೆ ಮರಣದ ಕೊಂಡಿಯಲ್ಲೂ ಸಹ ಅವರು ಜಯಿಸಿದ್ದಾರೆ. ಮತ್ತೆ ತಂದೆಯ ಬಳಿಯಲ್ಲಿ ಪರಲೋಕಕ್ಕೆ ಹೋಗಿದ್ದಾರೆ. ಹಾಗೆ ನಾವು ಸಹ ಅದೇ ರೀತಿ ಲೋಕದಲ್ಲಿ ಬರುವಂತ ಎಲ್ಲ ಕಷ್ಟಗಳು ನಷ್ಟಗಳು ಏನೇ ಇದ್ರು ಅದನ್ನೆಲ್ಲ ಜಯಿಸ್ಕೊಂಡು ಹೋದ್ರೆ ಮಾತ್ರ ನಮಗೆ ಪರಲೋಕ ನಮಗೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಪರಲೋಕಕ್ಕೆ ಅರ್ಹರಾಗುವುದಿಲ್ಲ. ಯೇಸುಸ್ವಾಮಿ ದೇವರ ಮಾತನ್ನು, ಯೇಸುಸ್ವಾಮಿ ಮಾತನ್ನು, ಪವಿತ್ರಾತ್ಮನ ಮಾತನ್ನು ಕೇಳುವಂತ ದೇವದೂತರಿಗೆ, ಒಳಪಟ್ಟು ನಡೆಯುವಂತ ದೇವದೂತರಿಗೆ ಆ ಸಾಮ್ರಾಜ್ಯವನ್ನು ಕೊಟ್ಟಿಲ್ಲ. ತನ್ನ ಮಕ್ಕಳಾದ, ಪ್ರಿಯ ಮಕ್ಕಳಾದ ನಮಗೆ ಕೊಡ್ಬೇಕು ಅಂತ ದೇವರು ಆಸೆ ಪಡ್ತಾ ಇದ್ದಾನೆ. ಅಂದ್ರೆ ನಾವು ಎಷ್ಟು ನೀತಿವಂತರಾಗಿ, ಯಥಾರ್ಥವಾಗಿ, ದೋಷರಹಿತರಾಗಿ ಜೀವಿಸ್ಬೇಕು ಅಂತ ಒಮ್ಮೆ ನೋಡ್ಕೊಂಡುತ್ತಾ ಕೊನೆಯದಾಗಿ ಒಂದು ವಾಕ್ಯ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 15ನೇ ವಾಕ್ಯ, 2 ವಾಕ್ಯವನ್ನು ಓದಿ. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂತವನು ಯೋಗ್ಯವಾಗಿ ನಡ್ಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಸಾಕು ಸಿಸ್ಟರ್. ಇಲ್ಲಿ ನಾವು ಒಂದ್ ನಿಮಿಷ. ಅದು ಮೇಲಣ್ಣ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತಿಕ ಭಾವವಾದದ್ದು, ದೆವ್ವಗಳಿಂದ ಸಂಬಂಧಪಟ್ಟದ್ದು. ಓಕೆ, ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಭೂ ಸಂಬಂಧವಾದ ಆಲೋಚನೆಗಳಿಗೆ ನಾವು ಹೋಗಬಾರ್ದು ಅನ್ನೋದು ಇಲ್ಲಿ ಯಾಕೋಬನ ಪತ್ರಿಕೆಯ ಮೂಲಕ ನಮಗೆ ಸ್ಪಷ್ಟವಾಗಿ ದೇವರು ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತರು ಯಾರು? ಅಂತವನ್ನು ಯೋಗ್ಯನಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸ್ಬೇಕಂತೆ. ನಮ್ಮಲ್ಲಿ ಶಾಂತ ಗುಣ ಇರಬೇಕು, ಅದರಿಂದ ನಾವು ದೇವರಿಗೆ ಮಕ್ಕಳು ಅನ್ನುವಂತ ಫಲ ತೋರಿಸ್ಬೇಕು. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವುದರಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಭೂ ಸಂಬಂಧವಾದ ಪ್ರಾಕೃತ ಭಾವವಾದದ್ದು. ನಾವು ಪ್ರಾಕೃತ ಭಾವವಾದದ್ದು ನಾವು ಮಾಡಬಾರ್ದು. ಪ್ರಾಕೃತ ಭಾವವಾದ ಭೂ ಸಂಬಂಧವಾದದ್ರ ಮೇಲೆ ಮನ್ಸಿಡಬಾರ್ದು. ನಾವು ಆತ್ಮಿಕವಾದಗಳ ಮೇಲೆ ಮನ್ಸಿಟ್ಟು ನಮ್ಮಲ್ಲಿ ಶಾಂತ ಗುಣದ ಮೂಲಕ ಅದ್ರ ಫಲವನ್ನು ನಾವು ತೋರಿಸ್ಬೇಕು ಅಂತ ದೇವರು ಬಯಸ್ತಾನೆ. ಅಂದ್ರೆ ದೇವದೂತರು ನಾವು ಕೊನೆಯದಾಗಿ ನೋಡ್ಕೊಳ್ಳುವಾಗ ದೇವದೂತರಿಗೆ ದೇವರು ಸಿಂಹಾಸನವನ್ನು ಕೊಡಲ್ಲ ಅಂತ ಹೇಳಿ ನಿರಾಕರಿಸ್ತಾರೆ. ಆದ್ರೆ ನಮಗೆ ಕೊಡ್ಬೇಕು ಅಂದ್ರೆ ನಮ್ಮಲ್ಲಿ ಇಂಥ ಗುಣ ಇರ್ಬೇಕು. ನಾವು ಪ್ರಸ್ತಾಪಿಸುವ ಮುಂದಿನ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಅಂತೇಳಿ ನಾವು ಇಬ್ರಿಯ ಬರೆದ ಪತ್ರಿಕೆ 2:5 ನೋಡ್ತೀವಿ. ಹಾಗಾದ್ರೆ ಅಷ್ಟು ಸೇವೆ ಮಾಡಿದ ಅವರಿಗೆ ಕೊಟ್ಟಿಲ್ಲ ಅಂದ್ರ ಮೇಲೆ ನಾವು ಹೇಗಿರ್ಬೇಕು ಅನ್ನೋದನ್ನು ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ಳೋಣ. ದೇವರಿಗೆ ಮೆಚ್ಚುಗೆಯಾಗಿ, ನೀತಿಯುತರಾಗಿ, ಭೂ ಸಂಬಂಧದ ಮೇಲೆ ಮನಸ್ಸಿಡದೆ, ಪ್ರಾಕೃತ ಭಾವಕ್ಕೆ ಮನಸ್ಸಿಡದೆ, ಯೇಸು ಕ್ರಿಸ್ತನ 2ನೇ ಬರೋಣವರೆಗೂ ನಮ್ಮನ್ನು ನಾವು ಸ್ಥಿರವಾಗಿ ನಿಲ್ಲಿಸ್ಕೊಂಡ್ರೆ ಖಂಡಿತವಾಗಿಯೂ ನಮಗೆ ಆ ಸಾಮ್ರಾಜ್ಯವನ್ನು ದೇವರು ಕೊಡಲು ಶಕ್ತನು. ಇಲ್ಲಿ ದೇವದೂತರು ನಾವು ನಮ್ಮ ಶರೀರವು ಪಂಚಭೂತಗಳಿಂದ ಉಂಟಾಗಿದೆ. ನಮ್ಮ ಪ್ರಕೃತಿಯಲ್ಲಿರುವುದೆಲ್ಲ ಎಲ್ಲ ಪಂಚಭೂತಗಳು ಇಂದನೇ, ಅಂದ್ರೆ ದೇವದೂತರ ಆತ್ಮಗಳಿಂದವೆ. ಆದ್ರೆ ನಮಗೆ ರಕ್ಷಣೆ ಆಗುತ್ತೆ. ನಾವು ಸತ್ತ ಮೇಲೆ ನಮ್ಮ ಆತ್ಮವು ದೇವರ ಬಳಿ ಇರುತ್ತೆ. ಅದೇ ರೀತಿ ಪ್ರಕೃತಿಯಲ್ಲಿರುವಂತ ದೇವದೂತರ ಆತ್ಮಗಳು ಸಹ
ಈ ಭೂಲೋಕ ನಾಶವಾದ್ರೂ ಅವರಿಗೆ ಕೊಟ್ಟ ಕೆಲಸವನ್ನು, ಅವರಿಗೆ ಒಪ್ಪಿಸಿದ ಮಾತನ್ನು ಮುಗಿಸಿ ಹೋದ್ರಿಂದ ಅವರು ಸಹ ಪರಲೋಕದಲ್ಲಿರುತ್ತೆ. ಅಲ್ಲಿಯೂ ಸಹ ಅವರು ನಮಗೆ ಸೇವೆ ಮಾಡುವುದಕ್ಕಾಗಿ, ನಾವು ಇಬ್ರಿಯ ಬರೆದ ಪತ್ರಿಕೆ ನೋಡ್ಕೊಂತೀವಲ್ಲ 1:14, ಅವರು ನಮಗೋಸ್ಕರ ಸೇವೆ ಮಾಡುವುದಕ್ಕೋಸ್ಕರ ಅಲ್ಲಿ ನಿತ್ಯ ನಿರಂತರವಾಗಿ ಅಲ್ಲಿ ಅವ್ರು ಇರ್ತಾರೆ. ಆದ್ರೆ ಸಿಂಹಾಸನ ಮಾತ್ರ ಅವರಿಗೆ ಕೊಡಲ್ಲ, ಅದು ನಮಗೆ ಕೊಡ್ತಾರೆ. ಇಲ್ಲಿ ದೇವದೂತರ ಆತ್ಮಗಳು ನಿತ್ಯ ನಿರಂತರವಾಗಿರ್ತವೆ, ನಮ್ಮ ಆತ್ಮಗಳು ನಿತ್ಯ ನಿರಂತರವಾಗಿರ್ತವೆ. ದೂತರು ಮಾಡುವ ಕಾರ್ಯವಂದ್ರೆ ನಮಗೆ ಸೇವೆ ಮಾಡುವುದಕ್ಕೋಸ್ಕರ, ಬಾಧ್ಯಸ್ಥರಿಗೆ ಸೇವೆ ಮಾಡುವುದಕ್ಕೋಸ್ಕರ, ಅಂದ್ರೆ ಸಾಮ್ರಾಜ್ಯದಲ್ಲಿ ಆದ ಸಾಮ್ರಾಜ್ಯಕ್ಕೆ ಒಳಪಟ್ಟವರಿಗೆ ಸೇವೆ ಮಾಡುವುದಕ್ಕೋಸ್ಕರ, ಅಂದ್ರೆ ದೇವರ ಮಾತಿಗೆ ಅಧೀನವಾಗಿ ನಡ್ಕೊಳ್ಳೋರಿಗೆ, ದೇವರ ಮಾತಿನ ಅನುಸಾರವಾಗಿ ವಾಕ್ಯಾನುಸಾರವಾಗಿ ನಡ್ಕೊಳ್ಳೋರಿಗೆ ಸೇವೆ ಮಾಡೋದಕ್ಕೋಸ್ಕರ ಅವರು ಪರಲೋಕದಲ್ಲೂ ಸಹ ಸೇವೆ ಮಾಡ್ತಾರೆ, ಭೂಲೋಕದಲ್ಲೂ ಇದ್ದಾಗನು ಸೇವೆ ಮಾಡ್ತಾರೆ. ನಮ್ಮನ್ನು ನಾವು ಸರಿಪಡಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾದ ಪಾತ್ರೆಯನ್ನಾಗಿ ದೇವರಿಗೆ ನಾವು ಸಮರ್ಪಿಸಿಕೊಳ್ಳೋಣ. ಈ ಭೂಲೋಕದ ಯಾತ್ರೆ ಮುಗಿಸುವವರೆಗೂ ಬರುವಂತ ಎಲ್ಲ ಕಷ್ಟ ನಷ್ಟ ಏನೇ ಬಂದರೂ ಸೈತನು ಏನೇ ಕುತಂತ್ರ ಮಾಡಿದ್ರು ವಾಕ್ಯಗಳ ಮೂಲಕವಾಗಿ ಅದನ್ನ ಜಯಿಸಿ, ಹೇಗೆ ಯೇಸು ಸ್ವಾಮಿಯು ತಂದೆಯ ಬಲಗಡೆಯಲ್ಲಿ ಕೂತಿದ್ದನೋ ನಾವು ಸಹ ಅವರ ಜೊತೆಯಲ್ಲಿ ಹೋಗೋದಕ್ಕೆ ಸಿದ್ಧರಾಗೋಣ. ಇಲ್ಲಿವರೆಗೆ ನಾವು ದೇವರು ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿದ್ದಾರೆ ಎಂದು ನಂಬ್ತಾ ಸಣ್ಣದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆಯಾಗಲಿ. ಅಪ್ಪ, ಈ ಕೊಟ್ಟಂತ ಸ್ವಲ್ಪ ಸಮಯದಲ್ಲಿ ಕರ್ತನೆ ನೀನು ನನಗೆ ಮಾತನಾಡಲು ದಯ ತೋರಿದ್ದಕ್ಕಾಗಿ, ನಿನ್ನ ಕೃಪೆಯಿಂದ ಮಾತನಾಡಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನೀನು ಕೊಟ್ಟ ಮಾತುಗಳನ್ನು ನಾನು ನಿನ್ನ ಮಕ್ಕಳಿಗೆ ತಿಳಿಸಿದ್ದೇನಪ್ಪ. ಅವರು ಸಹ ಅತ್ಯಂತ ಸುರಕ್ಷತೆಯಿಂದ ಅದನ್ನು ಎಚ್ಚರಿಕೆಯಿಂದ ಅಲಕ್ಷ್ಯ ಮಾಡದೆ ನಿನ್ನ ವಾಕ್ಯವನ್ನು ಕೇಳಿದವರು ಪ್ರತಿಯೊಬ್ಬರು ನಮ್ಮ ವಾಕ್ಯವನ್ನು ನಾವು ನಿನ್ನ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ತಮ್ಮ ಜೀವಿತವನ್ನು ನಡೆಸಿ ದೇವರಿಗೆ ಒಳಪಟ್ಟು ನಡೆಯುವ ಮಕ್ಕಳಾಗಿ, ದೇವರ ವಾಕ್ಯಾನುಸಾರವಾಗಿ ನಡೆಯುವ ಮಕ್ಕಳಾಗಿ ಮಾರ್ಪಡಿಸು ಕರ್ತನೆ. ನಮ್ಮಲ್ಲಿರುವ ಸಣ್ಣ ಪುಟ್ಟ ತಪ್ಪುಗಳನ್ನು ಅಪ್ಪ ವಾಕ್ಯದ ಮೂಲಕ ಅದನ್ನೆಲ್ಲ ತೆಗೆದು ಹಾಕಿ ನಾವು ನಿಷ್ಕಳಂಕರು ಅಪ್ಪ, ಯಥಾರ್ಥರು, ಭಕ್ತರು, ನೀತಿವಂತರು ಆಗಿ ದೋಷ ಇಲ್ಲೋದರಾಗಿ ನಿನಗೆ ಕಾಣಿಸಿಕೊಳ್ಳಲು ಪ್ರಯತ್ನ ಪಡಲು ಕೃಪೆಯನ್ನು ಕೊಡು. ಬಂದಿರುವ ಒಬ್ಬೊಬ್ಬರು ಮಕ್ಕಳನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತಿದ್ದೇನಪ್ಪ. ಪ್ರತಿ ಒಬ್ಬರನ್ನು ನೀನು ನಿಶ್ಚಯಿಸಿರುವ ಬಾಧ್ಯವಾಗಿದ್ದ ಪರಲೋಕವನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿರುವ ನಿನ್ನ ಮಕ್ಕಳನ್ನು ಆಶಾಭಂಗ ಪಡೆದ ಹಾಗೆ ಎಲ್ಲಾ ಸಮಯದಲ್ಲೂ ಪವಿತ್ರಾತ್ಮನ ಸಹಾಯದಿಂದ ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಅಪ್ಪ ತಂದೆ, ವಿಶೇಷವಾಗಿ ರಾಮಣ್ಣರನ್ನು ಅವರ ಕುಟುಂಬವನ್ನು ನೆನೆಸು ಮಾಡ್ಕೊಳ್ತಿದ್ದೇವೆ ಕರ್ತನೆ. ನಮಗೆಲ್ಲರಿಗೂ ದೇವರ ಜ್ಞಾನವನ್ನು ಕಲಿಸಿಕೊಟ್ಟು ಪ್ರತಿಯೊಬ್ಬರು ದೇವರಲ್ಲಿ ಸ್ಥಿರಪಡಿಸಬೇಕು ಅಂತೇಳಿ ಕಷ್ಟಪಡುತ್ತಿರೋ ಆ ಕುಟುಂಬವನ್ನು ನೆನೆಸಿಕೊಂಡು, ಅದು ಸೇವೆಯನ್ನು ನೆನೆಸಿಕೊಂಡು ಅವರಿಗೆ ಬರಬೇಕಾದ ಎಲ್ಲ ವಿಷಯದಲ್ಲಿಯೂ ನೀವು ಸಹಾಯ ಮಾಡುತ್ತಿ ಎಂದು ನಂಬುತ್ತಾ, ಅದೇ ರೀತಿ ನಮಗೆ ಪ್ರತಿನಿತ್ಯ ವಾಕ್ಯ ಸಂದೇಶವನ್ನು ಕೊಡುವ ಎಲ್ಲ ದೇವ ಸೇವಕರನ್ನು ನೆನಪು ಮಾಡಿಕೊಳ್ಳುತ್ತಾ ಅವರ ವೈಯಕ್ತಿಕ ವಿಷಯದಲ್ಲಿಯೂ ಸಹ ಮತ್ತು ಆತ್ಮಿಕ ವಿಷಯದಲ್ಲಿಯೂ ಸಹ ನೀವು ಎಲ್ಲವನ್ನು ಕೊಟ್ಟು ಅವರಿಗೆ ಉತ್ತಮ ಆರೋಗ್ಯವನ್ನು ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸುತ್ತಾ, ಅದೇ ರೀತಿ ಗೂಗಲ್ ಮೀಟ್ ನಲ್ಲಿ ಪ್ರತಿಯೊಂದು ದಿನವೂ ಪ್ರತಿನಿತ್ಯವೂ ಬಂದು ಅಪ್ಪ ನಿನ್ನ ವಾಕ್ಯವನ್ನು ಕಾತುರದಿಂದ ತಿಳಿದು ಅದರ ಪ್ರಕಾರ ಜೀವಿಸಲು ತಮ್ಮ ಹೃದಯವನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ನಿನ್ನ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸುತ್ತೇನೆ. ಒಬ್ಬೊಬ್ಬರನ್ನು ಆತ್ಮಕ್ಕೆ ಬೇಕಾದ ಆಹಾರವನ್ನು ಕೊಟ್ಟು, ಅಷ್ಟೇ ಅಲ್ಲ ದೇಹಕ್ಕೆ ಬೇಕಾದ ಶಕ್ತಿ, ಬಲ, ಆರೋಗ್ಯವನ್ನು ಕೊಟ್ಟು ಕಾಪಾಡು ಎಂದು ಪ್ರಾರ್ಥಿಸುತ್ತಾ ಅಪ್ಪ, ಇಲ್ಲಿವರೆಗೂ ನಮ್ಮ ಜೊತೆಯಲ್ಲಿದ್ದು ನೀನು ನಡೆಸಿಕೊಂಡು ಬಂದಿದ್ದೀಯ. ವಾಕ್ಯಗಳನ್ನು ಕೇಳಿದ್ದು ಮರೆತು ಬಿಡದೆ ಅದರ ಪ್ರಕಾರ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಲು ಸಹಾಯ ಮಾಡು ಎಂದು ಪ್ರಾರ್ಥಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮಹೋನ್ನತವಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ಸದಾಕಾಲವು ನಿತ್ಯವೂ ನಿರಂತರವೂ ನಮ್ಮೆಲ್ಲರೊಂದಿಗೂ ಸದಾಕಾಲ ಇರಲಿ. ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.